ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀ ದಾಸೀಭೂತಸಮಸ್ತದೇವವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವಿಭವಾಂ ಬ್ರಹ್ಮೇಂದ್ರಗಂಗಾಧರಾಂ ತ್ವಾಂ ತ್ರೈಲೋಕಕುಟುಂಬಿನೀಂ ಸರಸಿಜಂ ವಂದೇ ಮುಕುಂದಪ್ರಿಯಾಂ. ಓಂ ಮಹಾಲಕ್ಷ್ಮೇ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಶ್ರೀ ವರಮಹಾಲಕ್ಷ್ಮಿ ವ್ರತ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷವೂ ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರ ಅಥವಾ ಶುಕ್ಲ ಪಕ್ಷದ ಪೌರ್ಣಮಿಗೆ ಸಮೀಪ ಇರುವಂತಹ ಒಂದು ಶುಕ್ರವಾರದಲ್ಲಿ ವರಮಹಾಲಕ್ಷ್ಮಿ ವ್ರತ ಎಂಬುದು ಪ್ರಸಿದ್ಧವಾದ ಭವಿಷ್ಯ ಪುರಾಣದಲ್ಲಿ ಹೇಳಲ್ಪಟ್ಟಂತಹ ಒಂದು ವ್ರತ ಆಚರಣೆ ನಮ್ಮ ದೇಶಾದ್ಯಂತ ಆಚರಣೆ ಮಾಡ್ತಾರೆ. ಶ್ರಾವಣ ಮಾಸವೇ ಸರ್ವಶ್ರೇಷ್ಠವಾದ ಮಾಸ ಆಗಿರುತ್ತೆ. ವ್ರತಗಳ ರಾಜ ಅಂತ ಹೇಳ್ತಾರೆ. ಶ್ರಾವಣ ಮಾಸವನ್ನು ಅನೇಕ ವ್ರತಗಳು ಆರಂಭ ಬರುವಂಥದ್ದು. ಹೆಚ್ಚಿನ ಎಲ್ಲ ದೇವಾನುದೇವತೆಗಳ ಒಂದು ಕುರಿತಾದ ವ್ರತ ನಿಯಮ ಅನುಷ್ಠಾನ ಉಪವಾಸ ಅಥವಾ ಬೇರೆ ಬೇರೆ ರೀತಿಯ ಈ ಚಾತುರ್ಮಾಸದ ಊರಲ್ಲಿ ಬರುವಂತಹ ಈ ಯತಿಗಳಿಗೆ ಅಥವಾ ಜನಸಾಮಾನ್ಯರಿಗೆ ಸಾಧಕರಿಗೆ ಹಲವಾರು ವ್ರತ ನಿಯಮಗಳು ಈ ಒಂದು ಶ್ರಾವಣ ಮಾಸದಲ್ಲಿ ಹೇಳಲ್ಪಟ್ಟಿವೆ. ಹಾಗೆ ಶ್ರಾವಣ ಶುಕ್ಲ ಪಕ್ಷದಲ್ಲಿ ಬರುವಂತಹ ಈ ವರಮಹಾಲಕ್ಷ್ಮಿಯ ಶುಕ್ರವಾರದ ಒಂದು ಆಚರಣೆ ವಿಶೇಷವಾಗಿ ಮಹಿಳೆಯರು ಇದನ್ನು ಆಚರಣೆ ಮಾಡ್ತಾರೆ, ಸುಮಂಗಲ್ಯರು ಇದನ್ನು ಆಚರಣೆ ಮಾಡ್ತಾರೆ. ಅಲ್ಲಿ ತಾಯಿ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಅಂದರೆ ತ್ರಿಶಕ್ತ್ಯಾತ್ಮಕ ಸ್ವರೂಪಿಣಿಯನ್ನು ಕಲಶದಲ್ಲಿ ಆವಾಹನೆ ಮಾಡಿ ಕಲಶವನ್ನು ಇಟ್ಟು ತಮಗೆ ಉಚಿತ ಕಂಡಂತಹ ವಿವಿಧ ರೀತಿಯಲ್ಲಿ ಕಲಶವನ್ನು ಅಲಂಕರಿಸಿ ಅಥವಾ ಕೆಲವರು ದೇವಿಯ ಮುಖವಾಡವನ್ನು ಅದರಲ್ಲಿ ಚಿತ್ರಿಸುತ್ತಾರೆ. ಕೆಲವರು ಬಟ್ಟೆಯಿಂದ ಆ ದೇವಿಯ ಮುಖವಾಡವನ್ನು, ಇನ್ನು ಕೆಲವರು ಬೆಳ್ಳಿಯ ಒಂದು ಆಭರಣಗಳಿಂದ ಅಥವಾ ಬೆಳ್ಳಿಯ ಮುಖವಾಡವನ್ನು ಇಟ್ಟು ಆ ತೆಂಗಿನಕಾಯಿಯನ್ನು ಸಾಲಂಕೃತವಾದ ಸರ್ವ ಮಂಗಳ ದ್ರವ್ಯಗಳಿಂದ ಕೂಡಿದಂತಹ ಕಲಶವನ್ನು ಪೂಜೆ ಮಾಡಿ ತಾಯಿಯ ವಿಶೇಷವಾದ ಮಂತ್ರಗಳನ್ನು, ಸ್ತುತಿ ಸ್ತೋತ್ರಗಳನ್ನು, ವರಲಕ್ಷ್ಮಿ ಸ್ತೋತ್ರನೋ ಅಷ್ಟಲಕ್ಷ್ಮಿ ಸ್ತೋತ್ರನೋ ಅಥವಾ ತಮಗೆ ಗೊತ್ತಿರುವಂಥ ಯಾವುದೇ ರೀತಿಯ ಮಹಾಲಕ್ಷ್ಮಿ ಸ್ತೋತ್ರವನ್ನು ಪಠನೆ ಮಾಡಿಕೊಂಡು ದೇವಿಗೆ ಅರಿಶಿನ ಕುಂಕುಮ ಹೂವುಗಳಿಂದ ಅರ್ಪಣೆ ಮಾಡಿ ಅಷ್ಟೋತ್ತರ ಅರ್ಚನೆಯನ್ನು ಮಾಡಿ ದೇವಿಗೆ ಸಮರ್ಪಿತವಾದಂತಹ ನೈವೇದ್ಯಾದಿ ಫಲ ವಸ್ತುಗಳನ್ನು ಸಮರ್ಪಣೆ ಮಾಡಿ ಪೂಜೆ ಮಾಡಿ ಉತ್ತರೋತ್ತರ ಅಭಿವೃದ್ಧಿಗಾಗಿ ಬೇಡಿಕೊಳ್ಳುವಂಥದ್ದು. ಜೊತೆಗೆ ಧನ ಸಮೃದ್ಧಿ, ಧಾನ್ಯ ಸಮೃದ್ಧಿ, ಐಶ್ವರ್ಯ ಸಮೃದ್ಧಿ, ಆರೋಗ್ಯ, ಯಶ, ಕೀರ್ತಿ, ಜಯ ಲಾಭಗಳನ್ನು ಬೇಡಿಕೊಂಡು ತಾಯಿಯನ್ನು ಪ್ರಾರ್ಥನೆ ಮಾಡಿದರೆ ಎಲ್ಲವೂ ಇಷ್ಟಾರ್ಥ ಸಿದ್ಧಿ ಆಗುವಂಥ ಒಂದು ಪ್ರಸಾದವಂಥ ವ್ರತ ವರಮಹಾಲಕ್ಷ್ಮಿ ವ್ರತ ಅಂತಾಗಿರುತ್ತೆ. ಅಲ್ಲಿ ವ್ರತ ನಿಯಮಕ್ಕೆ ಬಹಳ ಒಂದು ಪ್ರಾಮುಖ್ಯತೆ ಇದೆ. ಮಾಡುವಂತಹ ಪೂಜೆ ಪುನಸ್ಕಾರಗಳಲ್ಲಿ ಉಪಯೋಗಿಸುವಂಥ ದ್ರವ್ಯಗಳು ಅದು ಕಿಂಚಿತ್ತಾಗಿರ್ಬೋದು ಅಥವಾ ಸ್ವಲ್ಪ ಅದ್ದೂರಿಯಾಗಿರ್ಬೋದು, ಅದು ಪ್ರಾಮುಖ್ಯವಲ್ಲ. ಅಲ್ಲಿ ನೀವು ಮಾಡತಕ್ಕಂತಹ ಭಕ್ತಿಯ ಒಂದು ಪ್ರಾಧಾನ್ಯತೆ, ತಾಯಿಯ ಭಕ್ತಿಯನ್ನು ನೀವು ಮಾಡಿಕೊಂಡು ಕಲಶದಲ್ಲಿ ಸ್ಥಾಪಿತವಾದಂತಹ ತ್ರಿಶಕ್ತ್ಯಾತ್ಮಕ ಸ್ವರೂಪಿಣಿಯನ್ನು ಪೂಜೆ ಮಾಡೋದ್ರಿಂದ ಶ್ರಾವಣ ಮಾಸದ ಈ ವರಮಹಾಲಕ್ಷ್ಮಿ ವ್ರತದಿಂದ ನಿಮ್ಮ ಎಲ್ಲ ಸಂಕಷ್ಟಗಳು ದುರಿತಗಳು ನಿವಾರಣೆಯಾಗಿ ಅದರಿಂದ ಉತ್ತಮ ಫಲಗಳು ಪ್ರಾಪ್ತಿಯಾಗುವಂತೆಂದು ನಮ್ಮ ಪರಂಪರೆಯಿಂದ ಕಂಡುಬಂದಿವೆ. ಇದಕ್ಕೆ ಸಂಬಂಧಿತವಾದ ಭವಿಷ್ಯ ಪುರಾಣದಲ್ಲಿ ಕಥೆಗಳು ಸಹ ವಿಸ್ತಾರವಾಗೆಲ್ಲ ಹೇಳಲ್ಪಟ್ಟಿವೆ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಆಡಂಬರ ನಿಮಗೆ ಬೇಕಿದ್ದರೆ ಮಾಡ್ಕೋಬೋದು. ಆದರೆ ಆಡಂಬರಕ್ಕಿಂತ ಅಲ್ಲಿ ಭಕ್ತಿಯಿಂದ ಮಾಡುವಂಥ ತಾಯಿಯ ಅನುಷ್ಠಾನಾದಿಗಳಿಂದ ತಾಯಿ ಒಲಿದು ನಮಗೆ ಐಶ್ವರ್ಯಗಳನ್ನು ಸಿದ್ಧಿಗಳನ್ನು ಕಾಣಿಸುತ್ತಾರೆ. ಈ ಬಾರಿ ಈ ಆಗಸ್ಟ್ 8ನೇ ತಾರೀಕಿನಂದು ಶುಕ್ರವಾರ ಬರುವಂತಹ ಈ ಶ್ರಾವಣ ಶುಕ್ಲ ಚತುರ್ದಶಿ ಉಪರಿ ಹುಣ್ಣಿಮೆ ಎಂದು ಬಂದಿದೆ. ಹಾಗಾಗಿ ಶ್ರಾವಣ ಮಾಸದಲ್ಲಿ ಇರುವಂತಹ ಶುಕ್ಲ ಪಕ್ಷದ ಚತುರ್ದಶಿ ಉಪರಿ ಅಂದರೆ ಆ ದಿನ ಬಳಿಕ ಮಧ್ಯಾಹ್ನ ಬಳಿಕ 2:20 ಅಲ್ಲಿ ಹುಣ್ಣಿಮೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಈ ಬಾರಿಯ ಯೋಗ ಒಂದು ವಿಶೇಷವಾದ ಯೋಗ ಬಂದಿದೆ. ಪ್ರೀತಿ ಯೋಗ, ಆಯುಷ್ಮಾನ್ ಬಂದಿದೆ. ಹಾಗೆ ವಣಿಕ್ ಕರ್ಣ ಸಹ ಬಂದಿದೆ. ಪ್ರೀತಿಯ ಉಪರಿ ಆಯುಷ್ಮಾನ್ ಯೋಗ, ವಣಿಕ್ ಕರ್ಣ ಬಂದಿದೆ. ಉತ್ತರಾಷಾಢ ನಕ್ಷತ್ರ ಇರುತ್ತೆ. ಜೊತೆಗೆ ಈ ದಿನ ಈ ಸೌರಮಾನದ ಅನುಸಾರವು ಆಡಿ ಶುಕ್ರವಾರ ಅಂತ ಬರುತ್ತೆ. ಜೊತೆಗೆ ಇಂದು ಶಿವನ ಪವಿತ್ರ ಅರ್ಪಣ, ಶ್ರಾವಣ ಶುಕ್ಲ ಚತುರ್ದಶಿ ಆಗೋದು ಶಿವ ಪವಿತ್ರ ಆರೋಪಣ, ದೇವ ಪವಿತ್ರ ಆರೋಪಣ ಅಂದರೆ ದೇವರಿಗೆ ಅಲ್ಲಿ ವಿಶೇಷವಾಗಿ ಆ ಪವಿತ್ರವಾದ ದಾರಗಳಿಂದ ದೇವರನ್ನು ಅರ್ಪಣೆ ಮಾಡುವಂಥದ್ದು. ಪವಿತ್ರವಾದ ಬೇರೆ ಬೇರೆ ರೀತಿಯ
ಪೂಜೆಗಳನ್ನು ಮಾಡುವಂಥದ್ದು. ಅದೇ ರೀತಿ ಜೀವಂತಿಕಾ ಪೂಜೆ ಅಂತ ಹೇಳ್ತಾರೆ, ಜರಾ ಜೀವಂತಿಕಾ ಪೂಜೆ, ಸಂಪತ್ ಶುಕ್ರವಾರ, ನಾರಳಿ ಹುಣ್ಣಿಮೆ, ಈ ರೀತಿ ಹಲವಾರು ಆಚರಣೆಗಳು ಈ ದಿನ ಬರ್ತಾಯಿವೆ. ಅಂದರೆ ಈ ಬಾರಿ ವಿಶೇಷವಾಗಿ ಅಲ್ಲಿ ಚತುರ್ದಶಿ ಉಪರಿ ಹುಣ್ಣಿಮೆ ಬರುವಂತಹ ದಿನದಲ್ಲಿ ಈ ತಾಯಿಯ ವರಮಹಾಲಕ್ಷ್ಮಿ ವ್ರತ ಬಂದರೆ ಅದೊಂದು ವೈಶಿಷ್ಟ್ಯವಾದ ಸಮಯ ಆಗಿರುತ್ತೆ. ಜೊತೆಗೆ ಈ ಬಾರಿ 8/8/2025 ಅಂದರೆ 8ನೇ ತಾರೀಕು 8ನೇ ಒಂದು ತಿಂಗಳು ಅಂತ ಆಗಸ್ಟನ್ನು ಇಂಗ್ಲೀಷ್ ಲೆಕ್ಕಕ್ಕೆ ಅನುಸಾರವಾಗಿ ಮಾಡಿದ್ರು. 8/8/25 ಶುಕ್ರವಾರದಂದು ಬಂದು ಅಷ್ಟಲಕ್ಷ್ಮಿಯರನ್ನು ಕುರಿತು ನಾವು ಮಾಡುವಂತಹ ಪೂಜೆಗಳು ಸಾರ್ಥಕವಾಗಲಿ. ಜೊತೆಗೆ ಈ ದಿನ ವಿಶೇಷವಾದ ಯೋಗ ಬಲಗಳು ಸಹ ಆಡ್ತಿರ್ತವೆ. ಅಲ್ಲಿ ಧನಯೋಗ, ರಾಜಯೋಗ, ವಿಪರೀತವಾದ ರಾಜಯೋಗ, ಶಕಟ ಯೋಗ, ಜೊತೆಗೆ ಚಂದ್ರಾದಿ ಯೋಗ, ಬುಧಾದಿತ್ಯ ಯೋಗ, ಓಶಿ ಯೋಗ ಮುಂತಾದ ಒಂದು 8 ಥರದ ಶುಭ ಯೋಗಗಳು ಸಹ ಈ ದಿನ ಉತ್ಪನ್ನ ಆಗ್ತವೆ. ಉದಯ ಲಗ್ನವು ಕರ್ಕಾಟಕ ಲಗ್ನವಾಗಿರುತ್ತೆ. ಆ ಉದಯ ಲಗ್ನ ಕಾಲದಲ್ಲಿ ಗ್ರಹ ಕುಂಡಲಿಗಳನ್ನು ಗಮನಿಸಿದಾಗ 8 ರೀತಿಯ ಶುಭ ಯೋಗಗಳು ಸಹ ಈ ದಿನ ನಿರ್ಮಾಣ ಆಗುತ್ತೆ. ಹಾಗಾಗಿ ಇಂದು ಮಾಡುವಂತಹ ಪೂಜೆಗಳು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ತವೆ, ಕಷ್ಟಗಳನ್ನು ನಿವಾರಣೆ ಮಾಡ್ತವೆ. ತಾಯಿಯ 8 ಸ್ವರೂಪಗಳು ಅಂತ ಹೇಳ್ತಾರೆ. ಹಾಗಾಗಿ ಆದಿಲಕ್ಷ್ಮಿ ಸ್ವರೂಪಿಣಿ, ಧನಲಕ್ಷ್ಮಿ ಸ್ವರೂಪಿಣಿ, ಧಾನ್ಯಲಕ್ಷ್ಮಿ ಸ್ವರೂಪಿಣಿ, ಗಜಲಕ್ಷ್ಮಿ ಸ್ವರೂಪಿಣಿ, ಸಂತಾನ ಲಕ್ಷ್ಮಿ ಸ್ವರೂಪಿಣಿ, ವೀರಲಕ್ಷ್ಮಿ ಸ್ವರೂಪಿಣಿ, ವಿದ್ಯಾಲಕ್ಷ್ಮಿ ಸ್ವರೂಪಿಣಿ ಹಾಗೂ ವಿಜಯಲಕ್ಷ್ಮಿ ಸ್ವರೂಪಿಣಿ. ಹಾಗಾಗಿ ಆದಿ, ಧನ, ಧಾನ್ಯ, ಗಜ, ಸಂತಾನ, ವೀರ, ವಿದ್ಯಾ, ವಿಜಯ ಎಂಬಂತಹ ಅಷ್ಟ ರೂಪಗಳಿಂದ ಅಥವಾ 8 ರೀತಿಯ ನಮಗೆ ಇಷ್ಟಾರ್ಥಗಳನ್ನು ಕೊಡುವಂಥವಳು ತಾಯಿ. ಆರೋಗ್ಯವನ್ನು ಕೊಡ್ತಾಳೆ, ಆಯುಷ್ಯನ್ನು ಕೊಡ್ತಾಳೆ, ಸಂತತಿಯನ್ನು ಕೊಡ್ತಾಳೆ, ಧೈರ್ಯವನ್ನು ಕೊಡ್ತಾಳೆ, ವಿದ್ಯೆಯನ್ನು ಕೊಡ್ತಾಳೆ, ಬುದ್ಧಿಯನ್ನು ಕೊಡ್ತಾಳೆ. ಹಾಗಾಗಿ ಸಕಲ ಸಿದ್ಧಿದಾಯಿನಿ ಆ ಮಾತ್ರೆ ಲೋಕಮಾತೆಗೆ ಇಂದು ನಾವು ಮಾಡುವಂತಹ ಪೂಜೆಯಿಂದ ನಮಗೆ ಬರತಕ್ಕಂತಹ ಜೀವನದಲ್ಲಿ ಎಲ್ಲ ಸಂಕಷ್ಟಗಳ ನಿವಾರಣೆಗೆ ಸಮೃದ್ಧಿ, ಸುಖ, ಶಾಂತಿಗಳು ನೆಲೆ ಆಗುವಂಥದ್ದು ಅಂತ. ಹಾಗಾಗಿ ಈ ಬಾರಿಯ ಒಂದು ವೈಶಿಷ್ಟ್ಯ ಎಂದು ಹೇಳಿದಂಗೆ ಹುಣ್ಣಿಮೆಯ ಯೋಗ ಬಂದಿರುವಂಥದ್ದು, ಚತುರ್ದಶಿ ಉಪರಿ ಹುಣ್ಣಿಮೆಯ ಬಂದಿರುವಂಥದ್ದು. ಆ ಹುಣ್ಣಿಮೆಯ ಯೋಗ ಬಂದಂತಹ ಈ ಕಾಲದಲ್ಲಿ ಮಾಡುವಂತಹ ಪೂಜೆಗಳು ಎಲ್ಲ ನಿಮ್ಮ ಯಾವುದೇ ರೀತಿಯ ಕೋರಿಕೆ ಬೇಡಿಕೆಗಳಿಗೆ ಪೂರಕವಾಗಿ ನಿಲ್ಲುತ್ತದೆ. ಅದು ಯಾವುದೇ ರಾಶಿ, ಯಾವುದೇ ನಕ್ಷತ್ರ ಇರಲಿ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಇರತಕ್ಕಂಥ ಗ್ರಹಗತಿ ದೋಷ ಇರ್ಬೋದು, ದಶಾಸಂಧಿಗಳು ಇರ್ಬೋದು, ಅಥವಾ ಯಾವುದೇ ರೀತಿಯ ರಾಹು, ಕೇತು, ಶನಿ, ಮಂಗಳ ಮುಂತಾದ ಕ್ರೂರ ಗ್ರಹಗಳ ದಶಗಳು ಅಥವಾ ಬಾಧೆಗಳು ಇರ್ಬೋದು, ಅವೆಲ್ಲ ನಿವಾರಣೆ ಆಗುತ್ತೆ. ಹಾಗೆಯೇ ಈ ಕೆಲವೊಬ್ಬರಿಗೆ ಅವರ ಒಂದು ಜಾತಕ ಕುಂಡಲಿ ಇರತಕ್ಕಂಥ ಒಂದು ವಿಭಿನ್ನವಾದ ಕಾಳಸರ್ಪ ದೋಷ, ಮಂಗಳ ದೋಷ, ಕೇತು ದೋಷ ಮುಂತಾದವುಗಳಿಂದ ಅವರಿಗೆ ಉದ್ಯೋಗಕ್ಕೋ, ಮದುವೆಗೋ, ಸಂತತಿಗೋ ಅಥವಾ ಇನ್ನಿತರ ಯಾವುದೋ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿ ಬಂದಿರ್ಬೋದು. ಅವೆಲ್ಲವೂ ಆ ಅಡೆತಡೆಗಳು ಇಂದು ಮಾಡುವಂಥ ಪೂಜೆಯಿಂದ ನಿವಾರಣೆ ಆಗುತ್ತೆ. ಹಾಗಾಗಿ ಇವೆಲ್ಲ ವಿಶೇಷವಾದ ಯೋಗಗಳು. ಈ ಬಾರಿ ಬಂದಂತಹ ಈ ವಿಶೇಷ ಯೋಗದಲ್ಲಿ ನಿಮ್ಮ ಒಂದು ಕೋರಿಕೆ, ಬೇಡಿಕೆ ಅಥವಾ ದೀರ್ಘಕಾಲದ ಕನಸು ಏನಿದೆ ಅದಕ್ಕೆ ನನಸಾಗಲಿಕ್ಕೆ ನಿಮ್ಮ ಶಕ್ತಿಯಾನುಸಾರ ಅದಕ್ಕೆ ಇಷ್ಟೇ ದ್ರವ್ಯ ಬೇಕು, ಅಷ್ಟೇ ವಸ್ತುಗಳು ಬೇಕು, ಅಷ್ಟೇ ಹಣ್ಣುಗಳು ಬೇಕು, ಹಂಪಲು ಬೇಕು, ಇಲ್ಲ ನೀವು ನಿಮ್ಮ ಒಂದು ಕಿಂಚಿತ್ತಾಗಿ ಲಭ್ಯವಿರುವಂಥ ನಿಮ್ಮ ಒಂದು ಮಿತಿಯಲ್ಲಿ, ಇತಿಮಿತಿಯಲ್ಲಿ ಯಾವುದಾಗತ್ತೋ ಅದನ್ನು ಇಟ್ಟುಕೊಂಡು ತಾಯಿಯ ಒಂದು ಕಲಶವನ್ನು, ಚಿತ್ರಪಟವನ್ನು ಅಥವಾ ನಿಮಗೆ ಅನುಕೂಲವಾದಂಥ ತಾಯಿಯ ಒಂದು ಬಿಂಬವನ್ನು, ಮೂರ್ತಿಯನ್ನು ಇಟ್ಟುಕೊಂಡು ನೀವು ಈ ದಿನ ಮಾಡುವಂಥ ಪೂಜೆ ನಿಮಗೆ ಖಂಡಿತ ಒಲಿದು ಬರುತ್ತೆ. ಅಥವಾ ಕೆಲವರು ಮನೆಯಲ್ಲೇ ಮಾಡಲಿಕ್ಕೆ ಅನಾನುಕೂಲತೆ ಇದ್ದರೂ ಸಮೀಪ ಇರುವ ಯಾವುದೇ ದೇವಾಲಯಗಳಲ್ಲಿ, ದೇವಿ ಆಲಯಗಳು ಸಹ ಹೋಗಿ ಅಲ್ಲಿ ವಂದಿಸಿ ದೇವಿಯ ಸ್ತೋತ್ರಗಳನ್ನು ಅಲ್ಲಿ ಕುಳಿತುಕೊಂಡು ಓದ್ಬೋದು. ಲಕ್ಷ್ಮೀ ಅಷ್ಟೋತ್ರನೋ, ವರಲಕ್ಷ್ಮೀ ಸ್ತೋತ್ರನೋ ಅಥವಾ ಅಷ್ಟಲಕ್ಷ್ಮೀ ಸ್ತೋತ್ರನೋ ಈ ರೀತಿ ಗೊತ್ತಿರುವಂಥ ಯಾವುದೇ ರೀತಿಯ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಶ್ಲೋಕ ಸುತಿಯನ್ನು ಕುರಿತು அந்த ದೇವಾಲಯದ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬೇಡಿಕೊಂಡ್ರೂ ಖಂಡಿತ ತಾಯಿ ಇದು ಒಲಿದು ಬರ್ತಾಳೆ. ಹಾಗಾಗಿ ಇಲ್ಲಿ ಸರಳವಾದ ವಿಧಾನಗಳಿಂದ ನಮ್ಮ ಇಷ್ಟಾರ್ಥವನ್ನು ಒಲಿಸಿಕೊಳ್ಳಲಿಕ್ಕೆ, ದೋಷವನ್ನು ಕಳೆದುಕೊಳ್ಳಲಿಕ್ಕೆ ಒಂದು ಅತ್ಯುತ್ತಮವಾದ ಯೋಗ ಈ ವರ್ಷದಲ್ಲಿ ಬಂದಿದೆ. ಇನ್ನು ಈ ಬಾರಿ ಅಲ್ಲಿ ಉದಯ ಲಗ್ನ ಬರುವಂಥದ್ದು ಕಟಕ ಲಗ್ನದಲ್ಲೇ ಬರುತ್ತೆ. ಉದಯ ಲಗ್ನ ಸುಮಾರು ಅಲ್ಲಿ ಬೆಳಿಗ್ಗೆ 5 ಗಂಟೆಗೆ ಆರಂಭ ಆದರೆ 7 ಗಂಟೆಯ ಒಂದು ಅವಧಿಯಲ್ಲಿ, ಅಂದರೆ ಸುಮಾರು 2 ಗಂಟೆಗೆ ಒಂದೊಂದು ಲಗ್ನಗಳು ಬದಲಾಗ್ತಾ ಇರ್ತದೆ. ಬೆಳಗ್ಗೆ ಸುಮಾರು ಅಲ್ಲಿ ಸೂರ್ಯ ಉದಯಕ್ಕೂ ಮುನ್ನ ಅಂದರೆ 4 ಗಂಟೆ 50 ನಿಮಿಷದಿಂದ 6 ಗಂಟೆ 50 ನಿಮಿಷ ಅಂತ ಇಟ್ಕೋಬೋದು. 4:50ರಿಂದ 6:50ವರೆಗೆ ಉದಯ ಲಗ್ನ, ಕಟಕ ಲಗ್ನ ಅಂತ ಬಂದಿದೆ. ಆ ಕಟಕ ಲಗ್ನದಲ್ಲಿ ಸಹ ನೀವು ಪೂಜೆ ಮಾಡ್ಬೋದು. ಅಂದರೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಆ ಬ್ರಾಹ್ಮಿ ಮುಹೂರ್ತವು ಅಲ್ಲಿ ಸೂರ್ಯ ಉದಯಕ್ಕೆ ಮುನ್ನ ಆರಂಭವಾಗಿ ಸೂರ್ಯನು ಉದಯಿಸುವಂಥ ಸಂಧ್ಯಾ ಕಾಲಕ್ಕೆ ಬರುತ್ತೆ. ಹಾಗಾಗಿ ಅಲ್ಲಿ ಲಗ್ನದಲ್ಲಿ ಬುಧ ಆದಿತ್ಯರು ಇದ್ದಾರೆ. ಹಾಗಾಗಿ ಅಲ್ಲಿ ಆ ಕಾಲದಲ್ಲಿ ಆ ಕಟಕ ಲಗ್ನದಲ್ಲಿ ಮಾಡುವಂಥ ಪೂಜೆಯಿಂದ ನಿಮಗೆ ವಿದ್ಯೆ, ಬುದ್ಧಿ, ಆಯಸ್ಸು, ಯಶಸ್ಸು, ಕೀರ್ತಿ ಎಲ್ಲ ಸಿದ್ಧಿಯಾಗುತ್ತೆ. ಯಾರಿಗೆ ಅನುಕೂಲತೆ ಇರುತ್ತೆ ಅಂದರೆ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಬೆಳಗ್ಗೆನೇ ಮೊದಲೇ ಎದ್ದು ಮಾಡುವಂಥ ಪೂಜೆ ಸಹ ವಿಶಿಷ್ಟವಾಗಿ ಇರುತ್ತೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವ ಪೂಜೆಯಿಂದ ಬುದ್ಧಿ, ಸಿದ್ಧಿ, ಯಶ, ಕೀರ್ತಿ, ಜಯಲಾಭ ಮುಂತಾದ ಸಕಲ ಸಿದ್ಧಿಗಳು ಸಿದ್ಧಿಯಾಗುವಂಥ ಯೋಗ ಸಹ ಬರುತ್ತೆ. ಆ ಬಳಿಕ 6:50ರಿಂದ 8:50 ಅವಧಿಗೆ ಬರುವಂಥದ್ದು ಸಿಂಹಲಗ್ನದಲ್ಲಿ ಪೂಜೆ ಮಾಡೋದ್ರಲ್ಲಿ ಕೇತು ಇರುವ ಕಾರಣ ಅನೇಕ ರೀತಿಯ ಯಾರಿಗೆ ಸಿದ್ಧಿ, ಬುದ್ಧಿ, ವೃದ್ಧಿ ಬೇಕಿದೆ. ಜೊತೆಗೆ ಮಾಡುವಂಥ ಒಂದು ಕೆಲವರಿಗೆ ಶತ್ರು ಪೀಡೆ ಇರುವಂಥ ಶತ್ರು ಪೀಡೆ ನಿವಾರಣೆಗೆ, ಜೊತೆಗೆ ಬೇರೆ ಬೇರೆ ರೀತಿಯ ವಿದೇಶ ಮೂಲಗಳಿಂದ ವ್ಯಾಪಾರ ಮಾಡೋರು, ವಿದೇಶಕ್ಕೆ ಹೋಗಬೇಕು, ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗುವಂಥವ್ರು, ಅಥವಾ ವಿದೇಶ ಮೂಲದಲ್ಲಿ ಉದ್ಯೋಗ ಸಿಗಬೇಕು,
ಅಥವಾ ವಿದೇಶದಲ್ಲಿ ಏನಾದರೂ ವ್ಯಾಪಾರ ವ್ಯವಹಾರ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಬೇಕು ಅಥವಾ ವಿದೇಶಕ್ಕೆ ಹೋಗಿ ಏನೋ ಬಿಸ್ನೆಸ್ ಮಾಡಬೇಕು ಅಂತವರು ಈ ಕಾಲದಲ್ಲಿ ಮಾಡ್ಬೋದು. 6:50ರಿಂದ 8:50 ಅವಧಿಯಲ್ಲಿ ಅಲ್ಲಿ ಸಿಂಹ ಲಗ್ನ ಬರ್ತಾನೆ. ಈ ಬಾರಿ ಸಿಂಹದಲ್ಲಿ ಅಲ್ಲಿ ಕೇತು ಇರುತ್ತಾನೆ. ಕೇತು ವಿಶೇಷವಾಗಿ ಇಂತಹ ಒಂದು ಪರದೇಶ ವಿದೇಶಗಳಿಗೆ ಹೋಗುವಂಥ ವಿಚಾರಗಳಿಗೆ ಆತನ ಒಂದು ಸಹಾಯ ಬರುತ್ತೆ. ಹಾಗಾಗಿ 6:50ರಿಂದ 8:50ರಲ್ಲಿ ಒಳಗೆ ಬರುವಂತಹ ಈ ಸಿಂಹ ಲಗ್ನದಲ್ಲಿ ಸಹ ಪೂಜೆ ಮಾಡೋದ್ರಿಂದ ಇಂಥ ಉದ್ದೇಶಗಳನ್ನು ಇಟ್ಕೊಂಡು ತಾಯಿಯ ಪೂಜೆ ಮಾಡುವಂಥದ್ದು. ಆ ಬಳಿಕ ಬರೋದು 8:50ರಿಂದ 10:50ರವರೆಗೆ ಅದು ಕನ್ಯಾ ಲಗ್ನ ಬರುವಂಥದ್ದು. ಸಿಂಹ ಲಗ್ನದ ಬಳಿಕ ಬರುವಂಥದ್ದು ಕನ್ಯಾ ಲಗ್ನ. ಅಲ್ಲಿ ವಿಶೇಷವಾಗಿ ಭೂಮಿ ತತ್ವವನ್ನು ಸಂಕೇತಿಸುವಂಥ ರಾಶಿಯಾಗಿರುತ್ತೆ. ಅಲ್ಲಿ ಮಂಗಳನು ಈ ಬಾರಿಯಲ್ಲಿ ಕೂತಿದ್ದಾನೆ. ಕನ್ಯಾ ರಾಶಿಯು ಭೂಮಿ ತತ್ವವನ್ನು ಸಂಕೇತಿಸುತ್ತೆ. ಜೊತೆಗೆ ಅಲ್ಲಿ ವಿಶೇಷವಾಗಿ ಮಂಗಳನು ಈ ಬಾರಿ ಕೊಡ್ತಾನೆ. ಯಾರಿಗೆ ಭೂಮಿ ವಿಚಾರ, ಭೂಮಿ ಕೊಡಬೇಕು, ಮನೆ ಕೊಡಬೇಕು, ಮನೆ ನಿರ್ಮಾಣ ಮಾಡಬೇಕು, ಗೃಹ ನಿರ್ಮಾಣ ಮಾಡಬೇಕು, ಅಥವಾ ಮನೆ ನಿರ್ಮಾಣಕ್ಕೆ ಏನಾದರೂ ಅಡೆತಡೆ ಬಂದಿದೆ, ಅಥವಾ ಭೂಮಿ ಸಂಬಂಧವಿದೆ ವ್ಯಾಜ್ಯ ಅಥವಾ ನ್ಯಾಯಾಲಯದಲ್ಲಿ ಕೇಸು ಕಟ್ಟೆಗಳು ಬಂದಿವೆ, ಅಥವಾ ಪಿತ್ರಾರ್ಜಿತವಾದ ಆಸ್ತಿ ನಿಮಗೆ ಸಿಗಲಿಕ್ಕೆ ಸ್ವಲ್ಪ ವಿಳಂಬ ಆಗ್ತಾಯಿದೆ, ಅಥವಾ ದಾಖಲೆ ಪತ್ರಗಳು ಯಾರಿಗೆ ಕೈಗೆ ಸಿಗ್ತಾ ಇಲ್ಲ, ಮುಂತಾದವುಗಳ ಭೂಮಿಗೆ ಸಂಬಂಧಿತವಾದ ವಾದ ವಿವಾದಗಳಿದ್ರೆ ಮನೆ ಕೊಳ್ಳುವಂಥ ವಿಚಾರ ಇದ್ದರೆ ನೀವು 8:50ರಿಂದ 10:50 ಅವಧಿಯ ಈ ಒಂದು ಕನ್ಯಾ ಲಗ್ನದಲ್ಲಿ ತಾಯಿಯ ಪೂಜೆಯನ್ನು ಮಾಡ್ಬೋದು. ಅಲ್ಲಿ ತಾಯಿಯನ್ನು ಬೇಡಿಕೊಳ್ಳುವಂಥದ್ದು, ನಿಮಗೆ ಅನುಕೂಲವಾದ ರೀತಿಯಲ್ಲಿ ಸ್ತುತಿ ಸ್ತೋತ್ರಗಳನ್ನು ಮಾಡಿ ಕಲಶ ಪೂಜೆಯನ್ನು ಮಾಡ್ಬೋದಾಗಿದೆ. ಹಾಗಾಗಿ ಈ ಒಂದು ಕನ್ಯಾ ಲಗ್ನವು ಸಹ ಶ್ರೇಷ್ಠ ಒಂದು ಲಗ್ನ ಆಗಿರುತ್ತೆ. ಆ ಬಳಿಕ ಬರೋದು 10:50ರಿಂದ ಮಧ್ಯಾಹ್ನ 12:55ರವರೆಗೆ 10:50ರಿಂದ 12:55ರವರೆಗೆ ಅಲ್ಲಿ ವಿಶೇಷವಾಗಿ ಬರುವಂಥದ್ದು ತುಲಾ ಲಗ್ನ. ತುಲಾ ಲಗ್ನವು ಅಲ್ಲಿ ಶುಕ್ರನ ರಾಶಿಯ ಸಂಕೇತವಾಗಿರುತ್ತೆ. ಹಾಗಾಗಿ ಅಲ್ಲ ತುಲಾ ಲಗ್ನದಲ್ಲಿ ಯಾರಿಗೆ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟ ವಿಚಾರ ಇರ್ಬೋದು, ಜೊತೆಗೆ ಈ ಲಾಭದ ವಿಚಾರವಾದ ಏನಾದರೂ ಹಣಕಾಸು ವಿವಾದಗಳಿದ್ದರೆ, ಅಥವಾ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ನಿಮ್ಮ ಇನ್ವೆಸ್ಟ್ಮೆಂಟ್ಗಳಿಗೆ ಸರಿಯಾದ ಉತ್ಪನ್ನಗಳು ಬರಬೇಕಂತ ಹೇಳಿದರೆ ಈ ರೀತಿ, ಅಥವಾ ಹಣಕಾಸಿಗೆ ನಿಮಗೆ ಯಾವುದೇ ರೀತಿಯ ಹಣಗಳು ಬ್ಲಾಕ್ ಆಗಿದ್ದರೆ ಮುಂತಾದವುಗಳ ವಿಚಾರಗಳು. ಹಾಗಾಗಿ ಹಣಕಾಸು ಸಂಬಂಧ, ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧ, ಅಥವಾ ಯಾರಾದರೂ ಈ ಬೇರೆ ಬೇರೆ ರೀತಿಯ ಫೈನಾನ್ಸ್ ಎಲ್ಲ ಮಾಡ್ತಾರಂಥ ಫೈನಾನ್ಸ್ಗಳ ಸಂಬಂಧಿತವಾದ ವಿಚಾರಗಳಿದ್ರೆ 10:50ರಿಂದ ಮಧ್ಯಾಹ್ನ 12:55 ಅವಧಿಯಲ್ಲಿ ಈ ತುಲಾ ಲಗ್ನ ಕಾಲದಲ್ಲಿ ಪೂಜೆ ಮಾಡ್ಬೋದಾಗಿದೆ. ಅದೇ ರೀತಿ ಈ ಕಾಲದಲ್ಲಿ ಪೂಜೆ ಮಾಡೋದ್ರಿಂದ ಆರೋಗ್ಯದ ವಿಚಾರಕ್ಕೂ ಸ್ವಲ್ಪ ಕೆಲವು ಸಮಸ್ಯೆ ಇದ್ದರೂ ಈಗ ನಮಗೆ ಅವರಿಗೆ ಸಹಾಯ ಆಗುತ್ತೆ. ಹಾಗಾಗಿ ತುಲಾ ಲಗ್ನವು ಸಹ ಪೂಜೆಗೆ ಶ್ರೇಷ್ಠಕರವಾಗಿದೆ. ಇನ್ನು ಆ ಬಳಿಕ ಬರುವಂಥದ್ದು ವೃಶ್ಚಿಕ ಲಗ್ನ ಅಂತ ಬರುತ್ತೆ. ವೃಶ್ಚಿಕ ಲಗ್ನವು ಈ 12:50ರಿಂದ 3 ಗಂಟೆಯ ಅವಧಿವರೆಗೆ ಬರುತ್ತೆ. ಅಂದರೆ ಮಧ್ಯ 12:55ರಿಂದ 3 ಗಂಟೆವರೆಗೆ ಅಲ್ಲಿ ವೃಶ್ಚಿಕ ಲಗ್ನ. ಇದು ವಿಶೇಷವಾಗಿ ಯಾರಿಗೆ ರಾಜಕೀಯವಾದ ಪರಿಣತಿ ಬೇಕು, ರಾಜಕೀಯದಲ್ಲಿ ಅಧಿಕಾರ ಬೇಕು, ಅಥವಾ ಸರ್ಕಾರಿ ಹುದ್ದೆ, ಸರ್ಕಾರಿ ನಿಮಗೆ ಕೆಲಸ ಕಾರ್ಯಗಳು, ಅಥವಾ ಸರ್ಕಾರಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳು IAS, KS, IPS ಮುಂತಾದವುಗಳಿಗೆ ಬರೆಯುವಂಥವ್ರು, ಅದು ಇನ್ನೇನಾದ್ರು ನಿಮಗೆ ಸರ್ಕಾರದ ಹುದ್ದೆ ಸಿಗಬೇಕು, ರಾಜಕೀಯದಲ್ಲಿ ನಿಮಗೆ ಸ್ಥಾನಮಾನ ಸಿಗಬೇಕು, ರಾಜಕೀಯದಲ್ಲಿ ಯಶಸ್ಸು ಸಿಗಬೇಕು, ಮುಂತಾದ ಈ ಸರ್ಕಾರ ಮತ್ತು ರಾಜಕೀಯಕ್ಕೆ ಸಂಬಂಧಪಟ್ಟ ಏನಾದರೂ ವಿಚಾರಗಳಿದ್ರೆ ಅಧಿಕಾರವನ್ನು ಹಿಡಿಯುವಂಥ ಕನಸುಕೊಂಡರು ಈ ಕಾಲದಲ್ಲಿ ಪೂಜೆ ಪುನಸ್ಕಾರ ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಅಲ್ಲಿ ಅಂಥ ಒಂದು ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ. ಆ ಬಳಿಕ ಬರುವಂಥದ್ದು ಸುಮಾರು 3 ಗಂಟೆ 10 ನಿಮಿಷದಿಂದ 5 ಗಂಟೆ ಸಾಯಂಕಾಲ 5 ಗಂಟೆ 15 ನಿಮಿಷವರೆಗೆ 3:10ರಿಂದ 5:15ವರೆಗೆ ಬರುವಂಥದ್ದು ಅಲ್ಲಿ ಧನುರ್ಲಗ್ನ ಆಗಿರುತ್ತೆ. ಧನುರ್ಲಗ್ನದಲ್ಲಿ ಸಹ ಪೂಜೆ ಮಾಡ್ಬೋದು. ಅಲ್ಲಿ ಧನುರ್ಲಗ್ನವು ವಿಶೇಷವಾಗಿ ಗುರುವಿನ ಒಂದು ನಕ್ಷತ್ರದಲ್ಲಿ ಗುರುವಿನ ರಾಶಿಯಲ್ಲಿ ಬರುವಂಥದ್ದಾಗಿದೆ. ಹಾಗಾಗಿ ವಿಶೇಷವಾಗಿ ವಿದ್ಯೆಗೆ, ಬುದ್ಧಿಗೆ, ಸಿದ್ಧಿಗೆ, ಆಧ್ಯಾತ್ಮಿಕ ಉನ್ನತಿಗೆ, ಅದು ಆಧ್ಯಾತ್ಮಿಕ ಸಾಧನೆಗೆ, ಅಥವಾ ಯಾವುದೇ ರೀತಿಯ ದೈವಿಕ ಧಾರ್ಮಿಕ ವಿಚಾರಗಳಿಗೆ, ಅದು ಯಾವುದೇ ಒಂದು ಯಾತ್ರೆ ಇತ್ಯಾದಿಗಳನ್ನು ಕೈಗೊಳ್ಳಬೇಕಂತದಿರುತ್ತೆ, ಅಥವಾ ಯಾವುದೇ ರೀತಿಯ ದೇವಾಲಯ ನಿರ್ಮಾಣ, ಮಂದಿರ ನಿರ್ಮಾಣ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಆಧ್ಯಾತ್ಮಿಕ ಸಾಧನೆ ಮಾಡಿಕೊಂಡು ಅದರಲ್ಲಿ ಏನಾದರೂ ಉನ್ನತಿಯನ್ನು ಪಡೆಯುವಂಥದ್ದು. ಇನ್ನು ವಿದ್ಯಾರ್ಥಿಗಳು ವಿದ್ಯೆ ಪಡೆಯುವಂಥ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಕೊರತೆ ಇದ್ದರೆ ಅಂತಹ ಒಂದು ವಿದ್ಯಾಲಕ್ಷ್ಮಿ ಸ್ವರೂಪನ ಅಲ್ಲಿ ಧನುರ್ಲಗ್ನದಲ್ಲಿ ಪೂಜೆ ಮಾಡೋದ್ರಿಂದ ಗುರುವಿನ ಅನುಗ್ರಹದಿಂದ ಈ ಒಂದು ವಿದ್ಯೆ, ಬುದ್ಧಿ, ಜ್ಞಾನ ಜೊತೆಗೆ ಆಧ್ಯಾತ್ಮಿಕ ಉನ್ನತಿಗಳು ಸಿದ್ಧಿಯಾಗ್ತವೆ. ಇನ್ನು ಆ ಬಳಿಕ ಬರುವಂಥದ್ದು ಮಕರ ಲಗ್ನ. ಅಲ್ಲಿ ಈ ಕಾಲದಲ್ಲಿ ಮಕರ ಲಗ್ನದಲ್ಲಿ ಅಲ್ಲೇ ಚಂದ್ರನಿರುವಂಥದ್ದು ಉತ್ತರಾಷಾಢ ನಕ್ಷತ್ರದಲ್ಲಿ ಅಲ್ಲಿ ಚಂದ್ರನಿರ್ತಾನೆ. ಹಾಗಾಗಿ ಮಕರ ಲಗ್ನವು ಚಂದ್ರನಿರುವಂಥ ನಕ್ಷತ್ರ ಆಗಿರುತ್ತೆ. ಅದು 5 ಗಂಟೆ 10 ನಿಮಿಷದಿಂದ ಸಾಯಂಕಾಲ 7 ಗಂಟೆ 10 ನಿಮಿಷದವರೆಗೆ 5:10ರಿಂದ 7:10 ಅವಧಿಯಲ್ಲಿ ಬರುವಂಥ ಮಕರ ಲಗ್ನ. ಮಕರ ಲಗ್ನದಲ್ಲಿ ಚಂದ್ರನಿರುವ ಕಾರಣವಾಗಿ ಯಾರಿಗೆ ವಿಶೇಷವಾಗಿ ಆರೋಗ್ಯ ಸಮಸ್ಯೆ ಇದೆ, ಇನ್ನು ಯಾರ್ಯಾರಿಗೆ ಆರೋಗ್ಯದಲ್ಲಿ ನಾನಾ ರೀತಿಯ ಅಡೆತಡೆಗಳು ಬರ್ತಾ ಇರ್ತವೆ, ಅಥವಾ ಕೆಲವರಿಗೆ ಆರೋಗ್ಯ ಅಸ್ಥಿರತೆಗಳು ಕಾಡ್ತಾ ಇರ್ತವೆ, ಇನ್ನು ಕೆಲವರಿಗೆ ಸಂತತಿಗೆ ಬಾಧಕ ಇರುತ್ತೆ, ಅದು ಬೇರೆ ಬೇರೆ ಕಾರಣಗಳಿಗಾಗಿ ಅಲ್ಲಿ ಪತಿ ಪತ್ನಿಯರ ಮಧ್ಯೆ ಸಾಮರಸ್ಯಗಳು ಕುಂದುಕೊರತೆ ಆಗ್ತಾ ಇರ್ತವೆ. ಜೊತೆಗೆ ಯಾವುದೇ ರೀತಿಯ ಕೆಲವರಿಗೆ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರ ಮೂಲಕ ಏನಾದರೂ ಒಂದು ಅಸಮಾಧಾನ ವಾತಾವರಣ ನಿರ್ಮಾಣ ಆಗುತ್ತೆ. ಅಂಥವರೆಲ್ಲ ಈ ಮಕರ ಲಗ್ನದಲ್ಲಿ ಸಹ ಪೂಜೆ ಮಾಡ್ಬೋದು 5:10ರಿಂದ 7:10 ಅವಧಿಯಲ್ಲಿ. ಜೊತೆಗೆ ಇದು ಸಾಯಂ ಸಂಧ್ಯಾಕಾಲ ಅಂತ ಬರುತ್ತೆ. ಪ್ರತಿ ಸಂಧ್ಯಾಕಾಲವು ಒಂದು ಪೂಜೆಗೆ ಶ್ರೇಷ್ಠ. ಉದಾಹರಣೆಗೆ ಅಲ್ಲಿ ಬೆಳಗ್ಗೆ ಸೂರ್ಯ ಉದಯಕ್ಕೆ ಒಂದು ಅರ್ಧ ಗಂಟೆ ಮುಂಚೆ, ಅರ್ಧ ಗಂಟೆ ಬಳಿಕ, ಅಂದರೆ ಸೂರ್ಯ ಉದಯದ ಆಸುಪಾಸಿನ ಅವಧಿಯನ್ನು ಪ್ರಾತಃ ಸಂಧ್ಯಾ ಅಂತ ಹೇಳ್ತಾರೆ. ಮಧ್ಯಾಹ್ನ ಸೂರ್ಯನು ಮಧ್ಯ ಸ್ಥಿತಿಯಲ್ಲಿ ಇರುವಂಥದ್ದು ಆ ಅಭಿಜಿತ್ ಮುಹೂರ್ತಕ್ಕೆ ಆ ಮಧ್ಯಾಹ್ನ ಸಂಧ್ಯಾ ಅಂತ. ಇದು ಈಗ ಸಾಯಂ ಸಂಧ್ಯಾ ಕಾಲದಲ್ಲಿ ಬರುತ್ತೆ 5:19ರಿಂದ 7:10 ಅವಧಿಯಲ್ಲಿ
ಅಲ್ಲಿ ವಿಶೇಷವಾಗಿ ಮಕರ ಲಗ್ನದಲ್ಲಿ ಪೂಜೆ ಮಾಡೋದ್ರಿಂದ ತಾಯಿಯ ವಿಶೇಷ ಒಲುಮೆ ಸಿದ್ಧಿಯಾಗುತ್ತೆ. ಆಯಸ್ಸು, ಆರೋಗ್ಯ, ಸಂತತಿ ಅಥವಾ ಬೇರೆ ಬೇರೆ ಕಾರಣಗಳಿಗೆ ಆಗುವಂಥ ನಿಮಗೆ ಅನ್ಯೋನ್ಯತೆ, ಬಾಂಧವ್ಯ ಅಂತ ಹೇಳ್ತಾರೆ. ಹಾಗಾಗಿ ಕೌಟುಂಬದಲ್ಲಿ ಬಾಂಧವ್ಯದ ಕೊರತೆ, ಪತಿ ಪತ್ನಿ ಅಂದರೆ ಸಾಮರಸ್ಯದ ಕೊರತೆ, ಇವರು ಈ ದಿನ ಒಂದು ನಿಮ್ಮ ಒಂದು ಕೋರಿಕೆಗಾಗಿ ಈ ಮಕರ ಲಗ್ನದಲ್ಲಿ ಸಹ ಪೂಜೆ ಮಾಡುವಂಥದ್ದು. ಏನು ಆ ಬಳಿಕ ಕೊನೆಯದಾಗಿ ಬರುವಂಥದ್ದು ಕುಂಭ ಲಗ್ನ ಅಂತ ಬರುತ್ತೆ. ಕುಂಭ ಲಗ್ನದಲ್ಲಿ ಈ ಬಾರಿ ರಾಹು ಇದ್ದಾನೆ. ಯಾರಿಗೆ ವಿಶೇಷವಾಗಿ ಬೇರೆ ಬೇರೆ ರೀತಿಯ ಈ ಲಾಟರಿಗಳಲ್ಲಿ ಆಸಕ್ತಿ ಇದೆ, ಆಕಸ್ಮಿಕ ಧನಲಾಭ ಬರಬೇಕಂದ್ರೆ, ಇನ್ನು ಕೆಲವರಿಗೆ ಸ್ಪೆಕ್ಯುಲೇಷನ್ ಅಂದರೆ ಕೆಲವರಿಗೆ ಷೇರು ಮಾರುಕಟ್ಟೆ ಅಂತ ಹೇಳ್ತಾರೆ. ಆ ಷೇರು ಮಾರುಕಟ್ಟೆಯಲ್ಲಿ ರಾತ್ರೋರಾತ್ರಿ ಕೆಲವರಿಗೆ ಬರುತ್ತೆ, ಕೋಟ್ಯಾಂತರ ಬರುತ್ತೆ, ಕೆಲವ್ರದ್ದು ಹೋಗೋದು ಸಹ ಇರುತ್ತೆ. ಹಾಗಾಗಿ ಅದನ್ನು ನಂಬಿಕೊಳ್ಳೋರು ಬಹಳ ಜನ ಇದ್ದಾರೆ. ಅದರಲ್ಲೂ ಈಗ ಈ ಆನ್ಲೈನಲ್ಲಿ ಭಾಳಷ್ಟು ಈ ಬೇರೆ ಬೇರೆ ರೀತಿಯ ಜೂಜು ಅಥವಾ ನೇರವಾಗಿ ಅದಕ್ಕೆ ಜೂಜು ಅಂತ ಹೆಸರಿದ್ರೆ ಬೇರೆ ಬೇರೆ ಹೆಸರಿಟ್ಟಿರ್ತಾರೆ. ಅದರ ರಮ್ಮಿಗೆ ಆಡುವಂಥದ್ದು ಇರ್ಬೋದು, ಅಥವಾ ಇನ್ನಿತರ ಯಾವುದರ ಬೆಟ್ಟಿಂಗ್ ಆ್ಯಪ್ಗಳಿರ್ಬೋದು, ಬೇರೆ ಬೇರೆ ರೀತಿಯ ಈ ಪ್ಲೇಯಿಂಗ್ ಅಥವಾ ಗೇಮಿಂಗ್ ಆ್ಯಪ್ಗಳು ಅಂತೆಲ್ಲ ಬರ್ತವೆ, ಅವೆಲ್ಲ ಇರ್ತವೆ. ಹಾಗಾಗಿ ಅಂಥದ್ದೆಲ್ಲ ಆಟಗಳು ಅಥವಾ ಅಂಥ ಬೇರೆ ಬೇರೆ ರೀತಿಯ ಜೂಜುಗಳ ಮೂಲಕ ಗೆಲ್ಲುವಂಥದ್ದೆಲ್ಲ ಇರುತ್ತೆ. ಅದು ರಾಹು ಈ ಬಾರಿಯಲ್ಲಿ ರಾಹು ಕೂತಿದ್ದಾನೆ ಕುಂಭದಲ್ಲಿ. ರಾಹುವಿನಿಂದ ಅಂಥದ್ದಾಗತ್ತೆ, ಅಂದರೆ ಬೇರೆ ಬೇರೆ ರೀತಿಯ ಆಕಸ್ಮಿಕ ಬರುತ್ತೆ, ಆಕಸ್ಮಿಕ ಹೋಗಲಿಕ್ಕೂ ಸಹ ರಾಹು ಕಾರಣ ಆಗ್ತಾನೆ. ಹಾಗಾಗಿ ಇಲ್ಲಿ ನಿಮ್ಮ ಒಂದು ರಿಸ್ಕ್ ಅಥವಾ ಅಪಾಯದ ಮುನ್ಸೂಚನೆ ಸೇರುತ್ತೆ. ಯಾವುದಾದ್ರೂ ಈಗ ಅದು ಪ್ರವಾಹದ ನೀರು ಬಂದರೆ, ಪ್ರವಾಹದ ನೀರು ಒಂದೆರಡು ದಿನ ಒಂದು ವಾರ ಇರ್ಬೋದು, ಆಮೇಲೆ ಪ್ರವಾಹದ ಇಳಿದೇ ಹೋಗುತ್ತೆ. ಹಾಗೆ ಅದೇ ರೀತಿ ಆ ಒಂದು ಆಕಸ್ಮಿಕ ಒಂದು ಇದರ ಮೇಲೆ ನಂಬಿಕೊಂಡಿರೋರು, ಲಾಟರಿಯಂತಹ ವಿಚಾರಗಳು ನಂಬಿಕೊಂಡಿರೋರು ಅವರು ಈ ಕಾಲದಲ್ಲಿ ಕುಂಭ ಲಗ್ನದಲ್ಲಿ ಪೂಜೆ ಮಾಡ್ಬೋದು. ಅಲ್ಲಿ ರಾಹುವಿನ ಒಂದು ಅನುಗ್ರಹ ಆಗ್ಬೋದು, ಸಾಧ್ಯತೆ ಇರುತ್ತೆ. ಅದು 7 ಗಂಟೆ ಬಳಿಕ ಅಂದರೆ 7 ಗಂಟೆ 10 ನಿಮಿಷದಿಂದ ಸುಮಾರು 8 ಗಂಟೆ 55 ನಿಮಿಷವರೆಗೆ, 7:10ರಿಂದ 8:55ವರೆಗೆ ಈ ಕುಂಭ ಲಗ್ನ ಬರುತ್ತೆ. ಆ ಕಾಲದಲ್ಲಿ ಸಹ ತಾಯಿಯ ಪೂಜೆಯನ್ನು ಮಾಡ್ಬೋದಾಗಿದೆ. ಎಲ್ಲವೂ ಈ 8 ಲಗ್ನಗಳ ವಿಚಾರ, ಅಷ್ಟಲಕ್ಷ್ಮಿಯರ ಅನುಗ್ರಹಗಳು ಯಾವ 8 ಲಗ್ನಗಳಲ್ಲಿ ಆಗ್ತವೆ ಅಂದರೆ ಪ್ರತಿ 2 ಗಂಟೆಗೊಂದು ಲಗ್ನ ಅಂತ ಹೇಳ್ತಾರೆ. ಲಗ್ನಗಳು ಬದಲಾಗ್ತಾ ಇರ್ತವೆ. ಕರ್ಕಾಟಕ ಲಗ್ನವು ಉದಯದಿಂದ ಆರಂಭಿಸಿ ಅಲ್ಲಿ ಕುಂಭ ಲಗ್ನವು ರಾತ್ರಿಯ ಕಾಲದವರೆಗೂ ಆಗುವಂತಹ ಒಂದು ವಿಚಾರದಲ್ಲಿ 8 ಲಗ್ನಗಳಲ್ಲಿ ಏನು ಪ್ರತ್ಯೇಕವಾಗಿ ಪೂಜೆ ಮಾಡಿ. ಇಲ್ಲಿ ಅದೇ ಲಗ್ನದಲ್ಲಿ ಮಾಡಬೇಕು ಅಥವಾ ಬೇರೆ ಲಗ್ನದಲ್ಲಿ ಮಾಡಿದ್ರೆ ನಮಗೆ ಫಲ ಬರೋದಿಲ್ಲ. ಖಂಡಿತ ಆ ರೀತಿ ಯಾರೂ ಭಾವನೆ ಮಾಡಬೇಕಿಲ್ಲ. ನೀವು ನಿಮ್ಮ ಕುಲಾಚಾರದ, ಕೆಲವರು ಪ್ರಾತಃ ಕಾಲದಲ್ಲೇ ಮಾಡ್ತಾರೆ, ಕೆಲವರು ಅವರು ಕುಲಾಚಾರದಂತೆ ಮಧ್ಯಾಹ್ನದಲ್ಲೇ ಮಾಡ್ತಾರೆ, ಇನ್ನು ಕೆಲವರು ರಾಹು ಕಾಲ ಕಳೆದ ಬಳಿಕ ಮಾಡ್ತಾರೆ, ಹಾಗೆಲ್ಲ ಇರುತ್ತೆ. ಅಥವಾ ಕೆಲವರು ಬರೀ ಸಾಯಂಕಾಲದಲ್ಲೇ ಮಾಡ್ತಾರೆ. ಹಾಗಾಗಿ ಹಿಂದಿನಿಂದ ನೀವು ಆಚರಣೆ ಮಾಡಿಕೊಂಡು ಬಂದಂಥ ಪದ್ಧತಿ ಅದನ್ನೇ ನೀವು ಮುಂದುವರೆ ಮಾಡಿಕೊಳ್ಳಿ. ಯಾರಿಗೆ ಈ ವಿಶೇಷವಾದ ಲಗ್ನಗಳು ಮಾಡುವ ಆಸಕ್ತಿ ಇದೆ ಅಥವಾ ಮನಸ್ಸಿದೆ ಅಥವಾ ಅಂಥ ಒಂದು ಫಲಗಳ ಮೇಲೆ ಒಂದು ನಿಮಗೆ ಅಪೇಕ್ಷೆ ಇದೆ, ಅಂಥವರು ಆ ಹೇಳಿದಂಥ ಲಗ್ನದಲ್ಲಿ ಸಹ ಮಾಡ್ಬೋದಾಗಿದೆ. ವಿಶೇಷವಾಗಿ ಪ್ರಾತಃ ಸಂಧ್ಯಾ, ಮಧ್ಯಾಹ್ನ ಸಂಧ್ಯಾ ಮತ್ತು ಸಾಯಂ ಸಂಧ್ಯಾಗಳು ಸಹ ಶ್ರೇಷ್ಠವಾದ ಒಂದು ಕಾಲಗಳಾಗುತ್ತೆ ತಾಯಿಯ ಪೂಜೆಗೆ. ಹಾಗೆ ಇವೆಲ್ಲವನ್ನು ಅನುಸಾರ ಮಾಡ್ಕೊಂಡು ನೀವು ಹೆಚ್ಚಿನ ಒಂದು ಫಲವನ್ನು, ನಿಮ್ಮ ಒಂದು ಇಷ್ಟಾರ್ಥವನ್ನು ಪಡೆಯಬಹುದಾಗಿದೆ. ಇನ್ನು ಈ ಬಾರಿಯ ಒಂದು ವಿಶೇಷ ಅಂದರೆ ಅಲ್ಲಿ ಬರತಕ್ಕಂತಹ ಫಲಗಳಲ್ಲಿ ಕೆಲವೊಂದು ರಾಶಿಗಳಿಗೆ ಬಹಳಷ್ಟು ಉತ್ತಮ ಗ್ರಹಗಳ ಸಂಯೋಜನೆ ಬಂದಿವೆ, ಕೆಲವೊಂದು ರಾಶಿಗಳಿಗೆ ಸ್ವಲ್ಪ ಮಧ್ಯಮವಾದ ಸಂಯೋಜನೆ ಬಂದಿವೆ. ಯಾವ್ಯಾವ ರಾಶಿಗಳಿಗೆ ಸ್ವಲ್ಪ ಉತ್ತಮ ಸಂಯೋಜನೆ ಬಂದಿವೆ, ಉತ್ತಮ ಫಲಗಳು ಸಿಗುವಂಥ ಒಂದು ಅವಕಾಶ ಈ ಬಾರಿಯ ವರಮಹಾಲಕ್ಷ್ಮಿ ವ್ರತ ದಿನದ ಕುಂಡಲಿ ಅಂದರೆ ಈ ಬಾರಿ ಬರುವಂಥ ಶ್ರಾವಣ ಶುಕ್ಲ ಚತುರ್ದಶಿ ಉಪರಿ ಶ್ರಾವಣ ಹುಣ್ಣಿಮೆ ಅಂತ ಹೇಳ್ತಾರೆ. ಆ ಶ್ರಾವಣ ಪೂರ್ಣಿಮೆಯ ಒಂದು ಪರ್ವಕಾಲದ ಕುಂಡಲಿಯ ಒಂದು ವಿಚಾರವಾಗಿ ಗಮನಿಸಿದಾಗ ರಾಶಿಗಳಿಗೆ ಅನುಗುಣವಾಗಿ ಯಾವ ರಾಶಿಗೆ ಸ್ವಲ್ಪ ಅತ್ಯುತ್ತಮ ಫಲಗಳು ಬರ್ತವೆ ನೋಡೋಣ. ಮೊದಲನೇದಾಗಿ ಮೇಷರಾಶಿಗೆ ಈ ಬಾರಿಯ ಒಂದು ಈ ವರಮಹಾಲಕ್ಷ್ಮಿಯ ಕುಂಡಲಿಯ ಕಾಲದ ಜನ್ಮ ಕಂಡ ಕಾಲದ ಗಮನಿಸಿದಾಗ ವಿಶೇಷವಾದ ಶುಭಫಲಗಳು ನಿಮಗೆ ಖಂಡಿತ ಸಿಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ನಿಮಗೆ ಈ ದಿನ ಇರುವಂತಹ ದಿನದಲ್ಲಿ ಚಂದ್ರನ ಒಂದು ಬೆಂಬಲ, ಕುಜನ ಬೆಂಬಲ, ಶುಕ್ರನ ಬೆಂಬಲ, ರಾಹುವಿನ ಬೆಂಬಲ ಎಲ್ಲ ಇರುತ್ತದೆ. ಹಾಗಾಗಿ ಈ ಒಂದು ಮೇಷರಾಶಿಯವರಿಗೆ ಸಾಡೆ ಸಾತಿ ಇದ್ದರೂ ಸಹಿತ ಈ ಬಾರಿ ಒಂದು ವರಮಹಾಲಕ್ಷ್ಮಿಯ ಒಂದು ಕುಂಡಲಿಯ ಫಲವಾಗಿ ನಿಮಗೆ ಹಣಕ್ಕೆ ಕೊರತೆ ಆಗುವುದಿಲ್ಲ, ಧನ ಬರುತ್ತದೆ, ಹಣ ಒಂದು ಕೈಗೆ ಬರುವಂಥದ್ದು, ಆಕಸ್ಮಿಕ ಲಾಭ ಆಗುವಂಥ ಯೋಗ. ವಿಶೇಷವಾಗಿ ಲಾಟರಿ, ಜೋಜು ಮುಂತಾದ ಇದರಲ್ಲಿ ಸಹ ಕೆಲವರಿಗೆ ಆಕಸ್ಮಿಕ ಧನ ಸಹ ಬರ್ಬೋದು. ಯಾಕಂದರೆ ಅಲ್ಲಿ ನಿಮಗೆ ರಾಹುವಿನ ಅನುಗ್ರಹ, ರಾಹು ನಿಮಗೆ ಲಾಭ ಸ್ಥಾನಾಗಿರ್ತಾನೆ, ರಾಹುವಿನಿಂದ ಲಾಭ ಬರುತ್ತೆ. ಶುಕ್ರನು ಇದೇ ಕಾಲದಲ್ಲಿ ನಿಮಗೆ ವಿಶೇಷವಾದ ಸ್ಥಾನಮಾನದಲ್ಲಿ ವಿಶೇಷವಾಗಿ ಶುಕ್ರನು ಇದ್ದಾನೆ. ಅದೇ ರೀತಿ ಅಪರೂಪಕ್ಕೆ ಹೊರ ಕೊಡುವಂಥ ಮಂಗಳನು ಸಹ ನಿಮಗೆ ಈ ಬಾರಿಯಲ್ಲಿ ಪೂರಕವಾಗಿ ಇರುವಂಥದ್ದು. ಹಾಗಾಗಿ ಭೂಮಿ ವ್ಯವಹಾರ, ಭೂಮಿಯಿಂದ ಹಣ ಬರುವಂಥದ್ದು, ಮನೆ ಮಾರಾಟದಿಂದ ಹಣ ಬರುವಂಥದ್ದು, ಅಥವಾ ಯಾವುದೇ ರೀತಿಯ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು, ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸು, ಭೂಮಿ ಸಂಬಂಧಪಟ್ಟ ಬಿಸ್ನೆಸ್ಸು, ಕೃಷಿ ಚಟುವಟಿಕೆ ಮಾಡೋರಿಗೆ ಅನೇಕ ರೀತಿಯ ಲಾಭಗಳು ಈ ವರಮಹಾಲಕ್ಷ್ಮಿಯ ಅನುಗ್ರಹ ಫಲದಿಂದ ಲಾಭ ಆಗ್ತದೆ. ಹಾಗಾಗಿ ನೀವು ಈ ಬಾರಿ ಒಂದು ವಿಶೇಷ ಲಾಭವನ್ನು, ಧನದ ಒಂದು ಆಗಮನವನ್ನು ಪಡಿಬೋದು. ಜೊತೆಗೆ ಸಾಲಗಳನ್ನು ತೀರಿಸಲಿಕ್ಕೆ ನಿಮಗೆ ಸಹಾಯ ಆಗುತ್ತೆ. ಮಂಗಳನು ಋಣ ಪರಿಹಾರಕ್ಕೆ, ಯಾವುದನ್ನು ಮಂಗಳನು ಒಲಿದರೆ ನಿಮಗೆ ಆ ಸಾಲಗಳು ಪರಿಹಾರ ಆಗುತ್ತೆ. ಅದು ನೀವು ಕೊಟ್ಟಂಥ ಸಾಲದ ಹಣ ಸಹ ಬರುವಂಥದ್ದು, ಇವೆಲ್ಲವೂ ನಿಮಗೆ ವಿಶೇಷವಾಗಿ ಸಾಧ್ಯತೆ ಇದೆ. ಜೊತೆಗೆ ಪವಾಡ ಸದೃಶವಾಗಿ ಹಲವಾರು ಬಾರಿ ನಿಮಗೆ ಹಣದ ಆಗಮನ ಇರುವಂಥ ಒಂದು ಯೋಗ ಇದೆ. ಹಾಗಾಗಿ ವಿಶೇಷವಾದ ಶುಭಗಳನ್ನು ಪಡೆಯುವಂಥ ರಾಶಿಯಲ್ಲಿ ಮೇಷರಾಶಿ ಆಗಿರುತ್ತೆ. ಈ ವರಮಹಾಲಕ್ಷ್ಮಿ ಪ್ರಸನ್ನ ನಿಮಗೆಲ್ಲರೂ ಸಿದ್ಧಿ ಆಗಲಿ. ಮುಂದೆ ಗಮನಿಸುವಾಗ ವೃಷಭ ರಾಶಿ.
ವೃಷಭ ರಾಶಿಗೆ ಈ ಬಾರಿನೂ ವರಮಹಾಲಕ್ಷ್ಮಿ ಅನುಗ್ರಹ ಭಾಳ ಉತ್ತಮವಾಗುವಂಥ ಒಂದು ಸನ್ನಿವೇಶ ಇದೆ. ಅಲ್ಲಿ ವಿಶೇಷವಾಗಿ ನಿಮಗೆ ಅಲ್ಲಿ ಶುಕ್ರನು ಅಂದರೆ ಶುಕ್ರನಿಂದ ಧನ ಅಂತ ಹೇಳ್ತಾರೆ. ತಾಯಿ ಮಹಾಲಕ್ಷ್ಮಿಯ ಸಂಕೇತವಾದ ಆತನು ಭೃಗುಕುಲ ಸಂಜಾತನಾಗಿರ್ತಾನೆ. ಶುಕ್ರನು ಸಹ ತಾಯಿ ಮಹಾಲಕ್ಷ್ಮಿ ಸಹ ಭಾರ್ಗವಿ, ಆಕೆ ಸಹ ಭೃಗುಕುಲ ಸಂಜಾತೆ ಆಗಿರ್ತಾರೆ. ಅದು ಕ್ಷೀರ ಸಮುದ್ರ ರಾಜತನಯಾಮ್ ಅಂತ ಹೇಳ್ತಾರೆ ಆಕೆಯನ್ನು. ಹಾಗಾಗಿ ಆ ಕ್ಷೀರ ಸಮುದ್ರದಲ್ಲಿ ಉತ್ಪನ್ನವಾದಂತಹ ತಾಯಿ ಆ ಭಾರ್ಗವಿ ಅನುಗ್ರಹ ಈ ಬಾರಿ ವೃಷಭ ರಾಶಿಗೆ ಬರ್ತಾಯಿದೆ. ಶುಕ್ರನ ವಿಶೇಷವಾದ ಧನಸ್ಥಾನದ ಅನುಗ್ರಹ ಈ ಕುಂಡಲಿ ಕಾಲದಲ್ಲಿ ಸಿಗುವಂಥದ್ದು ಏಕೈಕ ರಾಶಿ ಆ ಒಂದು ವೃಷಭ ರಾಶಿ ಆಗಿರುತ್ತೆ. ಜೊತೆಗೆ ಅಲ್ಲಿ ವಿಶೇಷವಾಗಿ ಇರುವಂಥ ಒಂದು ಅಪೇಕ್ಷಿತವಾದ ಗುರುವಿನ ಅನುಗ್ರಹ ಇರುವಂಥ ರಾಶಿ ಸಹ ಶುಕ್ರ ರಾಶಿಗೆ ಒಂದೇ ವೃಷಭ ರಾಶಿಗೆ ಆಗಿರುತ್ತೆ. ಇದೇ ಕಾಲದಲ್ಲಿ ನಿಮಗೆ ಗ್ರಹ ರಾಜನಾದಂಥ ಸೂರ್ಯನೂ ಸಹ ಅನುಕೂಲವಾಗಿದ್ದಾನೆ. ನೋಡಿ ಗಮನಿಸಿಕೊಳ್ಳಿ, ಅಲ್ಲಿ ಪ್ರಬಲವಾದ ಗ್ರಹಗಳ ಒಂದು ಬೆಂಬಲ ಈ ಕುಂಡಲಿ ವರಮಹಾಲಕ್ಷ್ಮಿ ದಿನದ ಕಾಲದಲ್ಲಿ ಬಂದಿದೆ. ರವಿ ಅನುಗ್ರಹ, ಗುರುವಿನ ಅನುಗ್ರಹ, ಶುಕ್ರನ ಅನುಗ್ರಹ, ಅದಕ್ಕೆ ಅಪರೂಪಕ್ಕೆ ಒಂದು ವರ ಕೊಡುವಂಥ ಲಾಭ ಸ್ಥಾನದಲ್ಲಿ ಶನಿ ಮಹಾರಾಜರು ಇದ್ದಾರೆ. ಜೊತೆಗೆ ಕರ್ಮಸ್ಥಾನದಲ್ಲಿ ರಾಹುವು ಇದ್ದಾನೆ. ಹಾಗಾಗಿ ಅಲ್ಲಿ ಪ್ರಬಲವಾದ ಯೋಗ ನಿರ್ಮಾಣ ಆಗಿರುವಂಥ ರಾಶಿ ವೃಷಭ ರಾಶಿ ಆಗಿರುತ್ತೆ. ಹಾಗಾಗಿ ಈ ವರಮಹಾಲಕ್ಷ್ಮಿ ವ್ರತದ ಕುಂಡಲಿಯ ಫಲವಾಗಿ ನಿಮಗೆ ಧನ ಆಗಮ ಆಗುತ್ತೆ, ಧನ ಸಮೃದ್ಧಿ ಆಗುತ್ತೆ, ಇಷ್ಟಾರ್ಥಗಳು ಸಿದ್ಧಿ ಆಗುತ್ತವೆ. ಜೊತೆಗೆ ಅನೇಕ ಕಾಲದ ದೀರ್ಘಕಾಲದ ಕನಸುಗಳು ಈಡೇರುವಂಥದ್ದು, ಹಣದ ವಿಚಾರ, ಆರೋಗ್ಯದ ವಿಚಾರ, ಕೌಟುಂಬಿಕ ವಿಚಾರ, ಅಥವಾ ಯಾರಿಗೆ ಈ ಕಂಕಣ ಭಾಗ್ಯದ ವಿಚಾರ ಅಂದರೆ ಮದುವೆಗೆ ಅಪೇಕ್ಷೆ ಪಡುವಂತಹ ಒಂದು ಯುವ ಯುವತಿಯರಿಗೆ ಒಂದು ಕಂಕಣ ಭಾಗ್ಯ ಸಿದ್ಧಿಯಾಗುವಂಥ ಅವಕಾಶ ಬರುವಂಥದ್ದು. ಇನ್ನು ಉದ್ಯೋಗ ಅಥವಾ ವೃತ್ತಿ ಮಾಡ್ತಾರೆ ಯಾರೋ, ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಬಹಳಷ್ಟು ಮುನ್ನಡೆಗಳು, ವಿದೇಶಕ್ಕೆ ಹೋಗುವಂಥ ಅವಕಾಶ, ವಿದೇಶದ ಉದ್ಯೋಗ, ವಿದೇಶ ಮೂಲದ ಪ್ರಯಾಣ ಮಾಡುವಂಥ ಅವಕಾಶ. ಅದೇ ರೀತಿ ನಿಮ್ಮ ಒಂದು ಈ ಬೇರೆ ಬೇರೆ ರೀತಿಯ ಕೌಟುಂಬಿಕ ಸಮಸ್ಯೆನೋ, ಆರೋಗ್ಯ ಸಮಸ್ಯೆನೋ, ಅಥವಾ ಇನ್ನಿತರವಾದ ಸಾಮಾಜಿಕ ಸಮಸ್ಯೆಗಳು, ಅಂದರೆ ಅವೆಲ್ಲವೂ ಈಗ ನಿವಾರಣೆ ಮಾಡುವಂಥ ಪ್ರಬಲವಾದ ಯೋಗ ನಿರ್ಮಾಣ ಆಗಿದೆ. ಜೊತೆಗೆ ಆ ಗ್ರಹಾಧಿಪತಿಯಂಥ ಸೂರ್ಯನ ಅನುಗ್ರಹ ಇದೇ ಕಾಲದಲ್ಲಿರೋ ಕಾರಣ ಯಾವುದೇ ರೀತಿಯ ವಾದ ವಿವಾದಗಳಿದ್ರೆ ಪರಿಹಾರ ಆಗುತ್ತೆ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಕಾರ್ಯಗಳಲ್ಲಿ ಪರಿಹಾರ ಆಗುತ್ತೆ. ಜೊತೆಗೆ ಕೌಟುಂಬಿಕವಾಗಿ ಸಿಗಬೇಕಾದ ಆಸ್ತಿ, ಭೂಮಿ, ಮನೆ ಇತ್ಯಾದಿಗಳಲ್ಲಿ ಅವೆಲ್ಲ ಈಗ ಇತ್ಯರ್ಥ ಆಗುತ್ತೆ. ಹಾಗಾಗಿ ಸಾರ್ವತ್ರಿಕವಾಗಿ ಅನೇಕ ಈ ಫಲಗಳು ವೃಷಭ ರಾಶಿಯವರಿಗೆ ಈ ಬಾರಿಯ ಒಂದು ತಾಯಿಯ ಅನುಗ್ರಹದಿಂದ ಬರ್ತಾ ಇರುತ್ತೆ. ಈ ದಿನ ನೀವು ನಿಮ್ಮ ಒಂದು ಅನುಕೂಲತೆ ಇರುವಂಥವ್ರು ನಿಮಗೆ ಯಾವ ರೀತಿ ಆಗುತ್ತೋ ಆ ರೀತಿ ತಾಯಿಯನ್ನು ಬೇಡಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ. ಸರಳವಾದ ದೇವಿಯ ಶ್ಲೋಕವನ್ನು ಹೇಳ್ಬೋದು, ಅಥವಾ ಕಲಶ ಇಟ್ಟು ಪೂಜೆ ಮಾಡೋದು ಅದನ್ನು ಮಾಡ್ಬೋದು, ಅಥವಾ ಇನ್ನಿತರ ಯಾವುದೇ ದೇವರುಗಳ ಸಂದರ್ಶನ ಮಾಡ್ಬೋದು. ಕನಿಷ್ಠ ಪಕ್ಷ ಈ ತಾಯಿಯ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ ಅಂತ ಇರುತ್ತೆ, 8 ಶ್ಲೋಕಗಳು ಇರುವಂಥದ್ದು. ನಮಸ್ತೆಸ್ತು ಮಹಾಮಾಯ ಶ್ರೀಪೀಠೇಶ್ವರ ಜನಪ್ರಿಯವಾಗಿದೆ, ಎಲ್ಲರಿಗೂ ಗೊತ್ತಿರುತ್ತೆ. ಕನಿಷ್ಠ ಪಕ್ಷ ಆ ಸ್ತುತಿಯನ್ನು ಹೇಳಿಕೊಂಡು ನೀವು ಬೆಳಗ್ಗೆನೋ ಸಾಯಂಕಾಲ ಅಥವಾ ಮಧ್ಯಾಹ್ನ ಯಾವುದೋ ಸಂಧ್ಯಾಕಾಲದಲ್ಲಿ ತಾಯಿಯನ್ನು ಬೇಡಿಕೊಳ್ಳಿ. ಖಂಡಿತವಾಗಿ ನಿಮಗೆ ಈ ಅನುಗ್ರಹದಿಂದ ಬಹಳಷ್ಟು ಉತ್ತಮ ಫಲಗಳು ನಿಮ್ಮ ಜೀವಮಾನದ ಹಲವಾರು, ಅಂದರೆ 30 ವರ್ಷ ಅಥವಾ 40 ವರ್ಷ 50 ವರ್ಷ ಮುಂತಾದ ಹಲವಾರು ವರ್ಷಗಳಿಂದ ಸಿಗಬೇಕಾಗಿದ್ದವ್ರಿಗಿರ್ಬೋದು, ಅಥವಾ ನಿಮ್ಮ ಜೀವಮಾನದಲ್ಲಿ ಅತ್ಯಪೂರ್ವಕ್ಕೆ ಸಿಗುವಂಥ ಯೋಗದ ಫಲಗಳು ಈ ಬಾರಿ ಸಿಗಲಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ತಾಯಿಯ ಅನುಗ್ರಹದಿಂದ ಎಲ್ಲ ವೃಷಭ ರಾಶಿಯರಿಗೆ ಶುಭವಾಗಲಿ. ಆ ಬಳಿಕ ಮಿಥುನ ರಾಶಿಯ ವಿಚಾರ ಗಮನಿಸಿದಾಗ ಮಿಥುನ ರಾಶಿಗೆ ಉತ್ತಮ ಫಲಗಳು ಖಂಡಿತ ಬರುವಂಥ ಯೋಗ ಇರುತ್ತೆ. ವಿಶೇಷವಾಗಿ ನಿಮಗೆ ಆಕಸ್ಮಿಕ ಧನದ ಲಾಭಗಳು ಯೋಗ ಬರ್ತದೆ. ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ಸಹ ಕೆಲವರಿಗೆ ಪ್ರಗತಿ ಬರುತ್ತೆ. ಇನ್ನು ವಿದೇಶಕ್ಕೆ ಉದ್ಯೋಗಕ್ಕೆ ಹೋಗಬೇಕು, ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗಬೇಕು, ವಿದೇಶದಲ್ಲಿ ವ್ಯಾಪಾರ ವ್ಯವಹಾರ ಮಾಡಬೇಕು, ಇಂಪೋರ್ಟ್ ಎಕ್ಸ್ಪೋರ್ಟ್ಗಳನ್ನು ಮಾಡಬೇಕು ಅಂಥವರಿಗೆ ಅನುಕೂಲವಾದ ಒಂದು ವಾತಾವರಣ ಬರುತ್ತೆ. ಆದರೆ ನಿಮಗೆ ಇಲ್ಲಿ ಕೆಲವೊಂದು ವಿಚಾರದಲ್ಲಿ ಈ ಎಚ್ಚರಿಕೆ ಸಹ ಬರುತ್ತೆ. ಉತ್ತಮ ಫಲಗಳು, ಆಕಸ್ಮಿಕ ಧನ ಎಲ್ಲ ಬರುತ್ತೆ, ಆದರೆ ಬಂದಷ್ಟೇ ಹಣದ ಖರ್ಚುಗಳು, ವೆಚ್ಚಗಳು ಹೆಚ್ಚಳಾಗುತ್ತೆ. ಈಗಿನ ಈ ಕುಂಡಲಿಯ ವಿಚಾರ ಗಮನಿಸಿದಾಗ ಅಲ್ಲಿ ಇತರ ಗ್ರಹಗಳ ಬೆಂಬಲ ನಿಮಗೆ ಇರೋದಿಲ್ಲ. ಉದಾಹರಣೆಗೆ ರವಿ ಆಗಲಿ, ಈ ದಿನದ ಚಂದ್ರನಾಗಲಿ, ಅಥವಾ ಗುರು ಆಗಲಿ, ಅಥವಾ ನಿಮಗೆ ಅಲ್ಲಿ ಶನಿ ಆಗಲಿ, ರಾಹು ಆಗಲಿ ನಿಮಗೆ ಪೂರಕವಾಗಿಲ್ಲ. ಕೇತುವಿನ ಬೆಂಬಲ ತಕ್ಕ ಮಟ್ಟಿಗೆ ಇದೆ, ಸ್ವಲ್ಪ ಮಟ್ಟಿಗೆ ಬುಧನ ಬೆಂಬಲ ಇದೆ. ಆದರೆ ಬುಧನಿಗೆ ಈಗ ಸದ್ಯಕ್ಕೆ ವಕ್ರಗತಿ ಪ್ರಾಪ್ತವಾಗಿರೋ ಕಾರಣ ನಿಮಗೆ ಅಲ್ಲಿ ಹೆಚ್ಚಿನ ಗ್ರಹಗಳ ಒಂದು ಅನುಕೂಲತೆಗಳು ಈ ಕುಂಡಲಿ ಕಾಲದಲ್ಲಿ ಇರೋದಿಲ್ಲ. ಹಾಗಾಗಿ ಅನೇಕ ರೀತಿಯಿಂದ ಖರ್ಚು ವೆಚ್ಚಗಳು ಬರ್ಬೋದು, ಕೆಲವೊಬ್ಬರಿಗೆ ಶತ್ರು ಪೀಡೆಗಳು ಬರ್ಬೋದು, ಅಥವಾ ನಿಮ್ಮ ಮೇಲೆ ಏನಾದರೂ ವಾದ ವಿವಾದ, ಕೋರ್ಟು ಕೇಸು ಮುಂತಾದವುಗಳಿಗೆ ಹಣವನ್ನು ಖರ್ಚು ಮಾಡುವಂಥ ಪ್ರಮೇಯ, ಆಸ್ಪತ್ರೆಗೆ ಖರ್ಚು ಮಾಡುವಂಥ ಪ್ರಮೇಯ. ಹಾಗಾಗಿ ಅನಾವಶ್ಯಕ ಅಥವಾ ಅನಪೇಕ್ಷಿತ ಖರ್ಚುಗಳಂದರೆ ಯಾರಿಗೆ ಕೇಸಿಗೆ ಅದು ಆಸ್ಪತ್ರೆಗೆ ಖರ್ಚು ಮಾಡೋದು ಅನ್ನೋ ಅಪೇಕ್ಷೆ ಯಾರಿಗೂ ಇರೋದಿಲ್ಲ. ಅದಕ್ಕೆ ಅದನ್ನು ಅನಪೇಕ್ಷಿತ ಖರ್ಚು ಅಂತ ಹೇಳ್ತಾರೆ. ಅಂದರೆ ಅನಪೇಕ್ಷಿತ ಮತ್ತು ಆಕಸ್ಮಿಕ ಖರ್ಚುಗಳೆಲ್ಲ ಬರ್ಬೋದು. ಹಾಗೆ ಹಣದ ಹರಿವು ಇರುತ್ತೆ, ಮಧ್ಯೆ ಪವಾಡ ಸದೃಶವಾಗಿ ಆಕಸ್ಮಿಕ ಧನ ಎಲ್ಲ ಬರ್ಬೋದು, ಅಥವಾ ಅನಿರೀಕ್ಷಿತ ಧನ ಎಲ್ಲ ಬರ್ಬೋದು. ಆದರೆ ಬಂದಷ್ಟೇ ನಿಮಗೆ ತಕ್ಷಣ ಆವಾಗಲೇ ಖರ್ಚಾಗಿ ಹೋಗುವಂಥ ಅದೆಲ್ಲ ಸಾಧ್ಯ ಬರ್ತದೆ. ಇದಕ್ಕೆ ಆರೋಗ್ಯದ ಮೇಲೆ ಸ್ವಲ್ಪ ಕಣ್ಣಿಡಬೇಕಾಗತ್ತೆ. ಈ ದಿನದ ಕುಂಡಲಿಯ ಫಲವಾಗಿ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬರುತ್ತಂಥದ್ದು ಇರುತ್ತೆ. ಹಾಗೆ ಆರೋಗ್ಯ ರಕ್ಷಣೆ, ಹಣಕಾಸಿನ ಒಂದು ರಕ್ಷಣೆ, ಜೊತೆಗೆ ಹಣದ ಒಂದು ದುಂದು ವೆಚ್ಚ ದುರುಪಯೋಗ ಮಾಡದಂತೆ ಎಚ್ಚರಿಕೆ, ಜೊತೆಗೆ ಉಳಿತಾಯವನ್ನು ಖಂಡಿತ ನೀವು ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ಯಾಕಂದರೆ ಮುಂದೆ ಒಂದೊಂದು ಹಂತದಲ್ಲಿ ನಿಮಗೆ ಧನ ಬರೋದಿಲ್ಲ, ಅಥವಾ ಋಣ ಅಥವಾ ಸಾಲ ಮಾಡುವಂಥ ಪ್ರಮೇಯ ಎಲ್ಲ ಬರ್ಬೋದು. ಹಾಗಾಗಿ ಈ ಒಂದು ಕುಂಡಲಿಯ ಈ ದಿನದ ವರಮಹಾಲಕ್ಷ್ಮಿ ದಿನದ ಕುಂಡಲಿಯ ಫಲ ನಿಮಗೆ ಸ್ವಲ್ಪ ಸಾಮಾನ್ಯ ಫಲ ಅಷ್ಟೇ ಆಗಿದೆ. ವಿಶೇಷವಾದ ಉತ್ತಮ ಫಲಗಳನ್ನು ಕಂಡು ಬಂದಿಲ್ಲ. ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. ತನು ಮನ ಧನದ ಒಂದು ಸಂಯಮವನ್ನು ಕಾಪಾಡ್ಕೋಬೇಕಾಗತ್ತೆ. ತಾಯಿ ಅನುಗ್ರಹದಿಂದ ಎಲ್ಲ ಮಿಥುನ ರಾಶಿಯವರಿಗೆ ಶುಭ ಆಗಲಿ. ಮುಂದೆ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ.
ಕಟಕ ರಾಶಿಗೆ ಈ ಬಾರಿ ವಿಶೇಷವಾದ ಒಂದು ತಾಯಿಯ ಅನುಗ್ರಹ ಆಗುವಂಥದ್ದು ಹಣಕಾಸಿನ ವಿಚಾರಕ್ಕೆ ಪರವಾಗಿಲ್ಲ. ಆದರೆ ಇತರೆಲ್ಲ ವಿಚಾರಗಳಿಗೆ ಸ್ವಲ್ಪ ಒಂದು ಎಚ್ಚರಿಕೆ ಅಂತ ಬಂದಿದೆ. ಹೆಚ್ಚಿನ ಗ್ರಹಗಳು ನಿಮಗೆ ಈ ದಿನವಷ್ಟು ಬೆಂಬಲಕ್ಕೆ ಬರ್ತಿಲ್ಲ. ಈ ದಿನದ ಮಟ್ಟಿನ ಕುಂಡಲಿಯ ವಿಚಾರಗಳು ಸ್ವಲ್ಪ ಚಂದ್ರನ ಅನುಗ್ರಹ, ಮಂಗಳನ ಅನುಗ್ರಹ ಬಂದಿರೋ ಕಾರಣ ಅಲ್ಲಿ ವಿಶೇಷವಾಗಿ ಭೂಮಿ ಸಂಬಂಧಿತ ಕೆಲಸ ಕಾರ್ಯಗಳು, ಜೊತೆಗೆ ಈ ವಿವಾಹ ಸಂಬಂಧಿತ ಕೆಲಸ ಕಾರ್ಯಗಳು ಅಥವಾ ಮನೆ ನಿರ್ಮಾಣದ ಕೆಲಸ ಕಾರ್ಯಗಳು ಇವಕ್ಕೆಲ್ಲ ಸ್ವಲ್ಪ ಸಹಾಯಗಳು ಆಗ್ಬೋದು. ಅದೇ ರೀತಿ ಕೆಲವೊಂದು ನಿಮಗೆ ದೀರ್ಘಕಾಲದಿದ್ದಂಥ ಕೆಲವು ವಿವಾದಗಳು ಅವೆಲ್ಲ ಪರಿಹಾರ ಆಗ್ಬೋದು. ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮ ಪ್ರಯೋಜನಗಳು ಆಗ್ಬೋದು. ಹಣಕಾಸಿನ ವಿಚಾರವಾಗಿ ನೇರವಾಗಿ ನಿಮಗೆ ಅಷ್ಟೇನು ಉತ್ತಮ ಪ್ರಯೋಜನಗಳು ಕಂಡು ಬಂದಿಲ್ಲ. ಹಣಕಾಸಿನ ಹರಿವು ನಿಧಾನ ಆಗ್ಬೋದು, ಹಣಕಾಸಿನ ಖರ್ಚುಗಳು ಜಾಸ್ತಿ ಆಗ್ಬೋದು, ಬೇರೆ ಬೇರೆ ಕಾರಣಗಳಿಗೆ ಹಣವನ್ನು ಖರ್ಚು ಮಾಡುವಂಥ ಪ್ರಮೇಯಗಳು ಬರ್ಬೋದು. ಜೊತೆಗೆ ಯಾವುದೇ ರೀತಿಯ ಸಾರ್ವಜನಿಕ ಒಂದು ವಲಯದಲ್ಲಿ ಅಂದರೆ ಸರ್ಕಾರ ಕೆಲಸ, ಕೋರ್ಟು ಕಚೇರಿ ಕೆಲಸ ಇತ್ಯಾದಿಗಳಲ್ಲಿ ನಿಮಗೆ ಕೆಲವೊಂದು ಹಿನ್ನಡೆ ಆಗ್ಬೋದು, ಸೋಲುಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಮಿಶ್ರ ಫಲಗಳ ಸೂಚನೆ ಬಂದಿದೆ. ಈಗಿನ ದಿನದ ಈ ವರಮಹಾಲಕ್ಷ್ಮಿ ದಿನದ ಕುಂಡಲಿಯ ಕಾಲದಲ್ಲಿ ನಿಮಗೆ ಮಿಶ್ರ ಫಲಗಳ ಸೂಚನೆ ಬಂದಿದೆ. ಅಲ್ಲಿ ಇರಬೇಕಾದಂಥ ಒಂದು ಶುಕ್ರನ ಅನುಗ್ರಹ ಇರಬೇಕಿತ್ತು, ಆದರೆ ಶುಕ್ರನು ಸಹ ನಿಮಗೆ ಅಲ್ಲಿ ವ್ಯಯದಲ್ಲಿ ಅಥವಾ ನಷ್ಟದಲ್ಲಿ ಕೂತಿದ್ದಾನೆ. ಹಾಗಾಗಿ ವಿಪರೀತ ಖರ್ಚುಗಳೇ ಬರ್ತವೆ. ಈ ಒಂದಿನ ವರ್ಷದವರೆಗೂ ನಿಮಗೆ ಖರ್ಚುಗಳೇ ಸ್ವಲ್ಪ ಜಾಸ್ತಿ ಆಗುವಂಥದ್ದು, ಖರ್ಚುಗಳು ಅನಿಯಂತ್ರಿತ ಆಗುವಂಥದ್ದು, ಕೆಲವೊಮ್ಮೆ ನಿಮಗೆ ಸಾಲ ಮಾಡುವಂಥ ಪ್ರಮೇಯಗಳು ಬರುವಂಥದ್ದು. ಇದೇ ರೀತಿ ಇದೇ ಕಾಲದಲ್ಲಿ ನಿಮಗೆ ಗುರುವಿನ ಬೆಂಬಲ ಸಹ ಇರುವುದಿಲ್ಲ. ಗುರುವು ಸಹ ನಿಮಗೆ ನಷ್ಟದಲ್ಲೇ ಇರುವ ಕಾರಣ ಅಲ್ಲಿ ಅನೇಕ ರೀತಿಯ ಒಂದು ದುಂದು ವೆಚ್ಚ, ದುರುಪಯೋಗ, ಅನಿರೀಕ್ಷಿತ ಖರ್ಚು ಅಥವಾ ಹಣಕಾಸಿನನ್ನು ಹೊಂದಿಸುವಂಥದ್ದು ಕಷ್ಟ ಆಗುವಂಥ ಪ್ರಮೇಯಗಳು ಬರ್ಬೋದು. ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರು ಬರ್ಬೋದು. ಕೌಟುಂಬಿಕ ಜೀವನದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರು ಬರ್ಬೋದಾಗಿದೆ. ಹಾಗಾಗಿ ನಿಮಗೆ ಸಾಮಾನ್ಯವಾಗಿ ಮಿಶ್ರ ಫಲಗಳ ಸೂಚನೆ ಇರೋ ಕಾರಣ ನೀವು ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿ ಇವೆಲ್ಲ ದೋಷಗಳು ನಿವಾರಣೆ ಮಾಡಲಿಕ್ಕೆ ತಾಯಿಯನ್ನು ಖಂಡಿತ ಪ್ರಾರ್ಥನೆ ಮಾಡಿ, ಅದರ ಎಲ್ಲ ತಾಯಿಯ ಅನುಗ್ರಹದಿಂದ ಕಟಕ ರಾಶಿಗೆ ಶುಭ ಆಗಲಿ. ಮುಂದೆ ಸಿಂಹರಾಶಿಯ ವಿಚಾರ ಗಮನಿಸಿದಾಗ ಈ ಬಾರಿಯ ಒಂದು ವಿಶೇಷ ಕುಂಡಲಿಯ ಅನುಕೂಲ ನಿಮಗೆ ಬಂದಿದೆ. ಅಲ್ಲಿ ಗುರುವಿನ ಒಂದು ಲಾಭಸ್ಥಾನ, ಶುಕ್ರನ ಲಾಭಸ್ಥಾನ, ಶುಕ್ರನ ಮತ್ತು ಗುರುಗಳು ಲಾಭದಲ್ಲಿದ್ದಾರೆ. ಚಂದ್ರನ ವಿಶೇಷವಾದ ಬೆಂಬಲ ಇದೆ. ಹಾಗಾಗಿ 3 ಶುಭ ಗ್ರಹಗಳ ಅನುಗ್ರಹ ಇರುವಂಥ ರಾಶಿಯಾಗಿದೆ. ಹಾಗಾಗಿ 2 ಅಥವಾ ಹೆಚ್ಚು ಶುಭ ಗ್ರಹಗಳ ಅನುಗ್ರಹ ಇದ್ದರೆ ಅದನ್ನು ಉತ್ತಮ ಅಥವಾ ಅತ್ಯುತ್ತಮ ಅಂತ ಹೇಳ್ಬೋದು. ಹಾಗೆ ನಿಮಗೆ 3 ಶುಭ ಗ್ರಹಗಳ ಅನುಗ್ರಹ ಈ ದಿನ ಇರುವ ಕಾರಣ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಅನಿರೀಕ್ಷಿತ ಧನ ಬರುತ್ತೆ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಬರುತ್ತೆ, ವಿರುದ್ಧ ಲಿಂಗದವರಿಂದ ಪರಸ್ಪರ ಲಾಭ ಆದಾಯ ಅಂದರೆ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀ ಮೂಲದಿಂದ ಹಣಕಾಸು ಬರುವಂಥದ್ದಾಗಲಿ, ಅಥವಾ ಕೆಲವರಿಗೆ ತಾಯಿಯ ಒಂದು ಕುಟುಂಬ ಅಂತ ಇರ್ಬೋದು. ಈಗ ತಾಯಿಯ ಮಾತೃ ಕುಟುಂಬ, ಆ ತಾಯಿಯ ಕುಟುಂಬದಿಂದ ಸಿಗಬೇಕಾದ ಆಸ್ತಿನೋ ಭೂಮಿನೋ ಅಥವಾ ಇನ್ನಿತರ ಯಾವುದೇ ರೀತಿಯ ಬಂಡವಾಳದ ಪಾಲೋ, ಇನ್ವೆಸ್ಟ್ಮೆಂಟ್ನ ಪಾಲೋ ಇವೆಲ್ಲ ಸಿಗುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಬೇರೆ ಬೇರೆ ರೀತಿಯ ಸುಖ ಸಾಮಗ್ರಿಗಳು ಅಂದರೆ ಭೋಗ ಸಾಮಗ್ರಿಗಳು, ಲಕ್ಸುರಿ ಐಟಮ್ ಅಂತ ಹೇಳ್ತೀವಿ, ಅಂಥ ಲಕ್ಸುರಿ ಐಟಮ್ಗಳನ್ನು ಕೊಡುವಂಥದ್ದು, ಶುಭ ಕಾರ್ಯಗಳು ಮನೆಯಲ್ಲಿ ಫಿಕ್ಸ್ ಆಗುವಂಥದ್ದು, ಮದುವೆ ಮುಂಜಿಗಳು ಫಿಕ್ಸ್ ಆಗ್ಬೋದಂಥದ್ದು, ಜೊತೆಗೆ ಯಾರಿಗೆ ಉದ್ಯೋಗಕ್ಕೆ ಪ್ರಯತ್ನ ಉದ್ಯೋಗ ಸಿದ್ಧಿಸುವಂಥದ್ದು, ಧರ್ಮ ಕಾರ್ಯ ಅಥವಾ ಯಾತ್ರಾ ಸ್ಥಳಗಳ ಸಂದರ್ಶನ, ಯಾತ್ರಾ ಪ್ರೇಕ್ಷಣೀಯ ಸ್ಥಳಗಳ ಸಂದರ್ಶನ ಮಾಡುವಂಥದ್ದು, ಅಥವಾ ಯಾವುದೇ ರೀತಿಯ ಹೋಮ ಹವನ ಯಜ್ಞಾದಿಗಳನ್ನು ನೀವು ಆಯೋಜನೆ ಮಾಡೋದು, ಪಾಲ್ಗೊಳ್ಳುವಂಥದ್ದು, ಈ ರೀತಿ ಧಾರ್ಮಿಕವಾದ ಕೆಲಸಗಳಿಗೂ ಸಾಮಾಜಿಕವಾದ ಕೆಲಸಗಳಿಗೂ ಆರ್ಥಿಕವಾಗಿ ಉತ್ತಮವಾದ ಫಲಗಳು ಬರ್ತವೆ. ಜೊತೆಗೆ ಕೌಟುಂಬದಲ್ಲಿ ಈಗ ಉತ್ತಮ ಸಂಯಮ ಬಾಂಧವ್ಯ ಇರುತ್ತೆ. ಪತಿ ಪತ್ನಿಯರ ಮಧ್ಯೆ, ಸೋದರರ ಮಧ್ಯೆ, ತಂದೆ ತಾಯಿ ಮಧ್ಯೆ ಎಲ್ಲ ಉತ್ತಮ ಬಾಂಧವ್ಯ ಇರುತ್ತೆ. ಹಾಗಾಗಿ ತನುಮನ ಧನದ ವಿಚಾರವಾಗಿ ಉತ್ತಮ ಫಲಗಳು ಈ ದಿನದ ಕುಂಡಲಿಯಲ್ಲಿ ನಿಮಗೆ ವ್ಯಕ್ತವಾಗಿವೆ. ತಾಯಿಯ ಅನುಗ್ರಹ ಇದೆ, ಜೊತೆಗೆ ಅಲ್ಲಿ ಪರಮಾತ್ಮ ಗುರುವಿನ ಒಂದು ಅನುಗ್ರಹ ಇರುವಂಥದ್ದು, ಚಂದ್ರನ ವಿಶೇಷವಾದ ಬೆಂಬಲ ನಿಮಗೆ ಅನೇಕ ರೀತಿಯ ಉತ್ತಮ ಫಲಗಳನ್ನು ಕೊಡ್ತವೆ. ಜೊತೆಗೆ ಕೆಲವೊಂದು ಸಣ್ಣ ಪುಟ್ಟ ನಿಮಗೆ ಅಡೆತಡೆ ಸಹ ಬರ್ಬೋದು. ಅಲ್ಲಿ ಕೆಲವೊಂದು ವೈರುಧ್ಯವಾದ ಗ್ರಹಗಳು ಇರುವ ಕಾರಣ ಅಲ್ಲಿ ವಿಶೇಷವಾಗಿ ರಾಹು ಕೇತು ಮತ್ತು ಶನಿ ರಾಹು ಕೇತುಗಳು ನಿಮಗೆ ಈ ಕಾಲದಲ್ಲಿ ವಿರುದ್ಧವಾಗಿಯೇ ಇರ್ತಾರೆ. ಅವರೇನೋ ನಿಮಗೆ ಉತ್ತಮ ಫಲವನ್ನು ಕೊಡುವಂಥ ಸಾಧ್ಯತೆ ಕಡಿಮೆ ಇದೆ. ಹಾಗಾಗಿ ಅಲ್ಲಿ ನಿಮಗೆ ಕೆಲವೊಮ್ಮೆ ಅಪವಾದಗಳು ಬರುವಂಥದ್ದು, ಅನುಮಾನಗಳ ಆಸ್ಪದವಾದ ಘಟನೆಗಳು ಜರುವಂಥದ್ದು, ಜೊತೆಗೆ ನಿಮಗೆ ಕೆಲವರು ಉದ್ದೇಶಪೂರ್ವವಾಗಿ ನಿಮ್ಮನ್ನು ಒಂದು ವ್ಯಕ್ತಿತ್ವಕ್ಕೆ ಮಸಿ ಬಳೆಯುವಂಥ ಕೆಲಸ ಇತ್ಯಾದಿಯಲ್ಲೇ ಆಗ್ಬೋದು. ಅದರ ಬಗ್ಗೆ ಸ್ವಲ್ಪ ಎಚ್ಚರ, ಅಪವಾದ, ಅವಮಾನ ಮತ್ತು ಇಂತಹ ಚಟುವಟಿಕೆಗಳನ್ನು ಸ್ವಲ್ಪ ಎಚ್ಚರ, ಯಾವುದೇ ವಿವಾದಗಳಲ್ಲಿ ಸಿಲುಕಿಕೊಳ್ಳುವಂಥ ಎಚ್ಚರವನ್ನು ಗಮನಿಸಬೇಕು. ಎಲ್ಲ ಸಿಂಹರಾಶಿಯವರಿಗೆ ತಾಯಿಯ ಅನುಗ್ರಹದಿಂದ ಶುಭವಾಗಲಿ. ಮುಂದೆ ಗಮನಿಸುವಂಥದ್ದು ಕನ್ಯಾ ರಾಶಿಗೆ ಈ ಬಾರಿಯಲ್ಲಿ ವರಮಹಾಲಕ್ಷ್ಮಿ ದಿನದ ಕುಂಡಲಿಯ ವಿಚಾರ ಗಮನಿಸಿದಾಗ ಅಲ್ಲಿ ಕೆಲವೊಂದು ಗ್ರಹಗಳು ವಿಶೇಷವಾಗಿ ರವಿಯ ಅನುಗ್ರಹ ನಿಮಗೆ ಕಂಡುಬರುತ್ತೆ, ಬುಧನ ಅನುಗ್ರಹ ಇರುತ್ತೆ, ರಾಹುನ ಅನುಗ್ರಹ ಇರುತ್ತೆ. ಹಾಗಾಗಿ ಅಲ್ಲಿ ಶುಭ ಗ್ರಹಗಳ ಬೆಂಬಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ. ಅಲ್ಲಿ ವಿಶೇಷವಾಗಿ ಇರಬೇಕಾದಂಥ ಚಂದ್ರ ಆಗಲಿ, ಶುಕ್ರ ಆಗಲಿ, ಗುರು ಆಗಲಿ ನಿಮಗೆ ಈ ಕಾಲದಲ್ಲಿ ಅಷ್ಟು ಪೂರಕವಾಗಿರೋದಿಲ್ಲ. ಶುಕ್ರನು ಸಹ ನಿಮಗೆ ದಶಮದಲ್ಲಿ ಇರುವ ಕಾರಣ ಖರ್ಚುಗಳಿಗೆ ಕಾರಕ ಆಗ್ಬೋದು. ನಾನಾ ರೀತಿಯ ಖರ್ಚುಗಳು ಬರುತ್ತದೋ, ಆಕಸ್ಮಿಕ ಧನ ಬರುತ್ತೆ, ಆಕಸ್ಮಿಕ ಖರ್ಚುಗಳು ಬರುತ್ತೆ. ಉದಾಹರಣೆಗೆ 1,00,000 ರೂಪಾಯಿ ಬಂತು ಇಟ್ಟುಕೊಳ್ಳೋಣ ಆಕಸ್ಮಿಕವಾಗಿ, ಅಲ್ಲಿ 1,00,000ಕ್ಕಿಂತ ಸ್ವಲ್ಪ ಜಾಸ್ತಿನೇ ಖರ್ಚುಗಳು ಆಮೇಲೆ ಆಕಸ್ಮಿಕವಾಗಿ ಬರುತ್ತೆ. ಹಾಗಾಗಿ ಅಲ್ಲಿ ಪರಸ್ಪರವಾದ ಒಂದು ಕಲಹದ ವಾತಾವರಣಗಳು ಹಣಕಾಸಿನ ಮಧ್ಯೆ, ಇದು ವೈಯಕ್ತಿಕ ಜೀವನದ ಮಧ್ಯೆ, ಆರ್ಥಿಕದ ಮಧ್ಯೆ ಬರುತ್ತೆ. ಹಾಗಾಗಿ ಪರಸ್ಪರ ವಿರುದ್ಧವಾದ ಘಟನೆಗಳು ಜರ್ಬೋದು. ಒಮ್ಮೆ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಚೇತರಿಕೆ ಆಗುತ್ತೆ, ಮತ್ತೆ ಸ್ವಲ್ಪ ದಿನ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು. ಒಮ್ಮೆ ಸ್ವಲ್ಪ ದಿನ ಹಣ ಸಕಾಸು ಚೆನ್ನಾಗಿರುತ್ತೆ, ಮತ್ತೆ ಸ್ವಲ್ಪ ದಿನಗಳ ಬಳಿಕ ಹಣಕಾಸಿನ ಸಮಸ್ಯೆ ಎದುರಾಗುತ್ತೆ. ಆ ರೀತಿ ಸ್ವಲ್ಪ ಏರುಪೇರಿನ ಮತ್ತು
ಮತ್ತು ಏರಿಳಿತದ ಘಟನೆಗಳು ಆಗ್ಬೋದು. ಶುಭ ಗ್ರಹಗಳ ಒಂದು ಬೆಂಬಲ ಕಡಿಮೆ ಇದೆ. ಜೊತೆಗೆ ಈ ಕಾಲದಲ್ಲಿ ಇರಬೇಕಂತ ಶುಕ್ರನ ಬೆಂಬಲ ನಿಮಗೆ ಸದ್ಯಕ್ಕೆ ಈ ಕುಂಡಲಿ ಕಾಲದಲ್ಲಿ ಇರುವುದಿಲ್ಲ. ಜೊತೆಗೆ ಶತ್ರು ಪೀಡೆಗಳು ಅಥವಾ ಅನಾರೋಗ್ಯ ಸಮಸ್ಯೆಗಳು ಪದೇ ಪದೇ ಕಾಡ್ಬೋದಾಗಿದೆ. ಇನ್ನು ಕೆಲವೊಬ್ಬರಿಗೆ ಆಕಸ್ಮಿಕ ಧನ ಬರುವಂಥದ್ದೆಲ್ಲ ಇರುತ್ತೆ. ಆದರೆ ಆಕಸ್ಮಿಕ ಧನ ಬಂದರೆ ಸ್ವಲ್ಪ ನೀವು ಅದನ್ನು ಭದ್ರತೆ ಮಾಡಿಕೊಂಡು ಒಳ್ಳೆಯದು. ಯಾಕಂದರೆ ಮುಂದೆ ಆಕಸ್ಮಿಕ ಖರ್ಚುಗಳು ಸಹ ಬರುವಂಥ ಯೋಗ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ದೃಷ್ಟಿ ಬಾಧೆ, ಮಾಟ ಮಂತ್ರ ಪೀಡೆ ಮುಂತಾದವೆಲ್ಲ ನಿಮ್ಮ ಮೇಲೆ ಆಗುವಂಥದ್ದಾಗಲಿ ಅಥವಾ ಆ ಥರ ಒಂದು ಪ್ರಭಾವಗಳು ಆಗೋದು ಅಥವಾ ಅಂಥ ಒಂದು ಸಂಶಯಗಳು ನಿಮ್ಮನ್ನು ಕಾಡುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಅಲ್ಲಿ ರಾಹು ಭೂಮಿಗೆ ಪೂರಕವಾಗಿದ್ದರೂ ಕೇತುವಿನ ಒಂದು ಬೆಂಬಲ ಇಲ್ಲ, ಶನಿ ಬೆಂಬಲ ಇರೋದಿಲ್ಲ. ಜೊತೆಗೆ ಇತರ ಗ್ರಹಗಳಾದ ಮಂಗಳ, ಬುಧರು ಸಹ ನಿಮಗೆ ಅಷ್ಟೊಂದು ಅನುಕೂಲವಾಗಿ ಪರಿಣಾಮವನ್ನು ಕೊಡ್ತಾ ಇಲ್ಲ. ನಿಮ್ಮ ರಾಶಿಯಾಧಿಪತಿಯಾದ ಬುಧನಿಗೆ ಈಗ ವಕ್ರಗತಿ ಪ್ರಾಪ್ತವಾಗಿರೋ ಕಾರಣ ಅಲ್ಲಿ ವಿಶೇಷವಾದ ಉತ್ತಮ ಫಲವನ್ನು ಈಗ ಸದ್ಯ ನಿರೀಕ್ಷೆ ಮಾಡೋದಿಲ್ಲ. ಕೆಲವೊಂದು ವಿಚಾರ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಇದ್ದು ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಇರತಕ್ಕಂಥ ದೋಷ ನಿವಾರಣೆಗೆ ಪ್ರಾರ್ಥನೆ ಮಾಡಿಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಶುಭವಾಗಲಿ. ಮುಂದೆ ತುಲಾರಾಶಿಗೆ ಈ ಬಾರಿಯ ಈ ಮಹಾಲಕ್ಷ್ಮಿ ಅನುಗ್ರಹದ ಕುಂಡಲಿಯನ್ನು ಗಮನಿಸಿದಾಗ ವಿಶೇಷವಾದ ಉತ್ತಮ ಫಲಗಳ ನಿರೀಕ್ಷೆ ಖಂಡಿತ ಬಂದಿದೆ. ಅನೇಕ ರೀತಿಯ ಶುಭ ಲಾಭಗಳು, ಜೊತೆಗೆ ವಿಶೇಷವಾದ ಅಪೂರ್ವವಾದ ಶುಭ ಗ್ರಹಗಳ ಒಂದು ಉತ್ತಮ ಫಲಗಳು ನಿಮಗೆ ಸಿಗ್ತಾ ಇರುವಂಥದ್ದು. ಅಲ್ಲಿರತಕ್ಕಂತಹ ಒಂದು ಗುರುವಿನ ಅನುಗ್ರಹ, ಶುಕ್ರನ ಅನುಗ್ರಹ, ಶನಿ ಮಹಾರಾಜನ ಅನುಗ್ರಹ, ಕೇತುವಿನ ಬೆಂಬಲ, ಜೊತೆಗೆ ಇರತಕ್ಕಂತಹ ಸೂರ್ಯನ ಅನುಗ್ರಹ. ಇದೇ ಕಾಲದಲ್ಲಿ ನಿಮಗೆ ರವಿಯು ಸಹ ನಿಮಗೆ ದಶಮದಲ್ಲಿ ಕರ್ಮಸ್ಥಾನದಲ್ಲಿ ಪೂರಕವಾಗಿರ್ತಾನೆ. ಜೊತೆಗೆ ಇರತಕ್ಕಂತಹ ಒಂದು ಭಾಗ್ಯಸ್ಥಾನದ ಶುಕ್ರನಾಗಲಿ, ಭಾಗ್ಯಸ್ಥಾನದ ಗುರು ಆಗಲಿ, ಜೊತೆಗೆ ಅಲ್ಲಿರತಕ್ಕಂತಹ ನಿಮಗೆ ವಿಶೇಷವಾದ ವೀರ ಸ್ಥಾನದಲ್ಲಿರುವಂಥ ಶನಿ ಮಹಾರಾಜಗಳು ಎಲ್ಲರೂ ನಿಮಗೆ ಧನವನ್ನು, ಧಾನ್ಯವನ್ನು, ಸಂಪತ್ತನ್ನು, ಧೈರ್ಯವನ್ನು, ಅಧಿಕಾರವನ್ನು ಎಲ್ಲವನ್ನು ಕೊಡ್ತಾರೆ. ಉದ್ಯೋಗದಲ್ಲಿವರಿಗೆ ಉದ್ಯೋಗದಲ್ಲಿ ಪ್ರಗತಿ, ವಿದ್ಯೆಯಲ್ಲಿ ಇರುವವರಿಗೆ ವಿದ್ಯೆಯಲ್ಲಿ, ಶಿಕ್ಷಣದಲ್ಲಿ ಪ್ರಗತಿ, ಉನ್ನತವಾದ ಸ್ಥಾನಮಾನ ಸಿಗುವಂಥದ್ದು. ಯಾರಿಗೆ ಅವರ ಒಂದು ವೃತ್ತಿ ಉದ್ಯಮವನ್ನು ಅಭಿವೃದ್ಧಿ ಮಾಡಬೇಕು ಅಥವಾ ಎಕ್ಸ್ಪಾಂಡ್ ಮಾಡಬೇಕು, ಅದಕ್ಕೆ ಅಂಥ ಅವಕಾಶಗಳು. ಹೊಸದರ ಆರಂಭ ಅಂದರೆ ಸ್ಟಾರ್ಟಪ್ಗಳನ್ನು ಮಾಡೋರಿಗೆ ಸಹ ಅವಕಾಶಗಳು. ವಿದೇಶ ಮೂಲದ ಉದ್ಯೋಗ, ವಿದೇಶ ಮೂಲದ ವಿದ್ಯೆ ಅಥವಾ ವಿದೇಶದಲ್ಲಿ ಏನಾದರೂ ವ್ಯಾಪಾರ ವ್ಯವಹಾರ ಏನೇನೋ ನೀವು ಕಂಡುಕೊಂಡಿದ್ರು ಅವೆಲ್ಲವೂ ಈಗ ಸಿದ್ಧಿಯಾಗುವಂಥ ಕೇತು ಸಹ ನಿಮಗೆ ಈಗ ಲಾಭದಲ್ಲಿ ಇದ್ದಾನೆ. ಹಾಗಾಗಿ ಅಲ್ಲಿ 5 ಅಥವಾ 6 ಗ್ರಹಗಳು ನಿಮಗೆ ಈ ದಿನ ಉತ್ತಮವಾದ ಒಂದು ಅವಕಾಶವನ್ನು ಕೊಡ್ತಾ ಇರ್ತವೆ. ಅತ್ಯಪರೂಪವಾಗಿ ನಿಮಗೆ ಬರತಕ್ಕಂತಹ ಈ ಸರ್ವ ಶುಭ ಗ್ರಹಗಳ ಒಂದು ಅನುಗ್ರಹವನ್ನು ಪಡೆದುಕೊಂಡು ತಾಯಿಯ ಒಂದು ಆಶೀರ್ವಾದ ಈ ದಿನ ಪಡೆದರೆ ನೀವು ಮಾಡುವಂಥ ಒಂದು ಪ್ರಾರ್ಥನೆ ಇರ್ಬೋದು ಅಥವಾ ತಾಯಿಗೆ ಅರ್ಪಣೆ ಮಾಡುವಂಥ ಯಾವುದೇ ರೀತಿಯ ಸೇವೆಗಳು ಅಥವಾ ಅರ್ಚನೆಗಳು ಇರ್ಬೋದು, ಅವು ನಿಮಗೆ ಒಂದು 1ಕ್ಕೆ 1000 ಪಟ್ಟು ಅಥವಾ 1,00,000 ಪಟ್ಟು ಸಹ ಉತ್ತಮ ಫಲವನ್ನು ಕೊಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಭಕ್ತಿಪೂರ್ವಕವಾಗಿ ತಾಯಿಯನ್ನೆಂದು ಬೇಡಿಕೊಂಡು ನಿಮ್ಮ ಒಂದು ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ತಾಯಿ ಅನುಗ್ರಹ ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿಗೆ ಈ ಒಂದು ಕಾಲದ ಕುಂಡಲಿಯನ್ನು ಗಮನಿಸಿದಾಗ ಅಲ್ಲಿ ವಿಶೇಷವಾಗಿ 4 ಗ್ರಹಗಳ ಒಂದು ಉತ್ತಮ ಫಲ ನಿಮಗೆ ಸಿಗುವಂಥ ಯೋಗ ಇರುತ್ತೆ. ವಿಶೇಷವಾಗಿ ಚಂದ್ರ ಅನುಗ್ರಹ ಇದನ್ನಿದೆ. ಅಲ್ಲಿ ನಿಮಗೆ ಮಂಗಳನು ಸಹ ಪೂರಕವಾಗಿರ್ತಾನೆ. ಅಲ್ಲಿ ಲಾಭ ಸ್ಥಾನದಲ್ಲಿ ಅಪರೂಪಕ್ಕೆ ಬಂದು ನಿಮ್ಮ ರಾಶಿಯಾಧಿಪತಿಯಾದ ಮಂಗಳ, ಶುಕ್ರನ ಬೆಂಬಲ ಸಹ ನಿಮಗೆ ಈ ದಿನ ಇರುತ್ತೆ. ಅದೇ ರೀತಿ ಕೇತು ಸಹ ನಿಮಗೆ ಪೂರಕವಾಗಿರ್ತಾನೆ. ಹಾಗೆ ಹಣಕಾಸಿಗೆ ಸಂಬಂಧಪಟ್ಟು ಅದು ನಿಮ್ಮ ವ್ಯಾಪಾರ, ಉದ್ದಿಮೆ ಅಥವಾ ಇನ್ನಿತರ ಆದಾಯಕ್ಕೆ ಸಂಬಂಧಪಟ್ಟು ಬಹಳ ಉತ್ತಮ ಇದೆ. ಅವಕ್ಕೇನೂ ಕೊರತೆ ಆಗೋದಿಲ್ಲ, ಅವಳು ನಿರಂತರವಾಗಿ ಇರುತ್ತೆ. ಜೊತೆಗೆ ಯಾರು ದೊಡ್ಡ ಮೊತ್ತದ ಏನಾದರೂ ಹೂಡಿಕೆ ಮಾಡ್ತಾರೋ, ದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅದಕ್ಕೆ ಅವಕಾಶಗಳು. ಭೂಮಿಯ ಮೇಲೆ ಅಥವಾ ಈ ನಿರ್ಮಾಣದ ಮೇಲೆ ಅಥವಾ ರಿಯಲ್ ಎಸ್ಟೇಟ್ ಮೇಲೆ ಹೂಡಿಕೆ ಮಾಡೋರಿಗೆ ಅವಕಾಶಗಳು ಬರ್ತದೆ. ಅಥವಾ ಇಂಥದ್ದನ್ನು ನಡೆಸುವಂಥವ್ರಿಗೆ ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನು, ಡೆವಲಪ್ಮೆಂಟು ಮುಂತಾದವರು ಮಾಡೋರಿಗೆ ಅವರ ಒಂದು ಉದ್ಯಮದಲ್ಲಿ ಸಹ ಪ್ರಗತಿ ಬರುತ್ತೆ. ಅದೇ ರೀತಿ ಗಣಿಗಾರಿಕೆ, ತೋಟಗಾರಿಕೆ, ಹೈನುಗಾರಿಕೆ, ಭೂಮಿಗೆ ಸಂಬಂಧಪಟ್ಟ ಕೃಷಿ ಚಟುವಟಿಕೆ ಮಾಡೋರಿಗೆ ಸಹ ವಿಶೇಷವಾದ ಉತ್ತಮ ಲಾಭಗಳು ಖಂಡಿತ ಇದರಲ್ಲಿ ಬರ್ತವೆ. ಹಾಗಾಗಿ ಹಣಕಾಸಿಗೆ ನಿಮಗೆ ಆದಾಯಕ್ಕೆ ಕೊರತೆ ಇಲ್ಲ. ವ್ಯಾಪಾರ, ಉದ್ಯಮ ಅವೆಲ್ಲ ಚೆನ್ನಾಗಿ ನಡೀತಾ ಹೋಗಲಿಕ್ಕೆ ತಾಯಿಯ ಅನುಗ್ರಹ ನಿಮಗೆ ಆಗುತ್ತೆ. ಆದರೆ ಇಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಕೊರತೆಗಳು ಬರ್ಬೋದು. ಅಂದರೆ ವೈಯಕ್ತಿಕ ವಿಚಾರಕ್ಕೆ, ಕೌಟುಂಬಿಕ ವಿಚಾರಕ್ಕೆ, ಜೊತೆಗೆ ಸಾಮಾಜಿಕ ವಿಚಾರದಲ್ಲಿ ಕಲಹ, ವಾಗ್ವಾದ, ವಿವಾದಗಳು ಬರ್ತವೆ. ನಿಮ್ಮ ಮೇಲೆ ಕೇಸ್ ದಾಖಲಾಗುವಂಥದ್ದು, ನಾನಾ ರೀತಿಯ ಪ್ರಕರಣಗಳು ಬರುವಂಥದ್ದು ಅಥವಾ ಹಿಂದೆ ಮಾಡಿದ ಯಾವುದೇ ಒಂದು ಅಪಚಾರಗಳು ಈಗ ಬೆಳಕಿಗೆ ಬರುವಂಥದ್ದು, ಜೊತೆಗೆ ನಿಮಗೆ ನಿಂದನೆ, ಅವಮಾನಗಳು ಪರಸ್ಪರ ಬರುವಂಥದ್ದು. ಹಾಗಾಗಿ ವೈಯಕ್ತಿಕ ಜೀವನ, ಕೌಟುಂಬಿಕ ಜೀವನ, ಸಾಮಾಜಿಕ ಜೀವನದಲ್ಲಿ ಸ್ವಲ್ಪ ಏರುಪೇರಿನ ಘಟನೆಗಳಾಗ್ಬೋದು. ಯಾಕಂದರೆ ನಿಮಗೆ ಅಲ್ಲಿ ಕೆಲವೊಂದು ಗ್ರಹಗಳ ವೈರುಧ್ಯವನ್ನು ನಿರಂತರವಾಗಿ ಎದುರಿಸಬೇಕು. ಉದಾಹರಣೆಗೆ ಗುರು ನಿಮಗೆ ಪೂರಕವಾಗಿರೋದಿಲ್ಲ, ಶನಿ ಮಹಾರಾಜರು ಪೂರಕವಾಗಿರೋದಿಲ್ಲ, ರಾಹು ನಿಮಗೆ ಪೂರಕವಾಗಿ ಇರೋದಿಲ್ಲ. ಇವೆಲ್ಲ ಕಾರಣವಾಗಿ ನೀವು ಕೆಲವೊಂದು ವೈರುಧ್ಯಗಳನ್ನು ಸಹ ಅನುಭವಿಸುವಂಥ ಸಮಸ್ಯೆ ಬರುತ್ತೆ. ಒಟ್ಟಿನಲ್ಲಿ ಹಣಕಾಸು, ಸಂಪತ್ತು, ಆದಾಯಕ್ಕೆ ಯಾವುದೇ ಕೊರತೆ ಇಲ್ಲ. ವೈಯಕ್ತಿಕ ಜೀವನ, ಸಾಮಾಜಿಕ ಜೀವನ, ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆ, ಮಾತು ನಡವಳಿಕೆಯಲ್ಲಿ ಎಚ್ಚರಿಕೆಯನ್ನು ಸ್ವಲ್ಪ ಕಾಪಾಡಿಕೊಳ್ಬೇಕು. ಎಲ್ಲ ವೃಶ್ಚಿಕ ರಾಶಿಗೆ ತಾಯಿ ಅನುಗ್ರಹದಿಂದ ಶುಭವಾಗಲಿ. ಮುಂದೆ ಗಮನಿಸುವಂಥದ್ದು ಧನುಸ್ಸು ರಾಶಿಗೆ ಈ ಒಂದು ಕಾಲದ ಕುಂಡಲಿಯನ್ನು ಗಮನಿಸುವಾಗ ಅಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ನಿಮಗೆ ಗುರುಬಲದ ಅನುಕೂಲತೆ ಇದೆ, ಅದೇನೋ ಎಲ್ಲಿಗೂ ಕಡಿಮೆ ಆಗೋದಿಲ್ಲ, ಗುರುಬಲದ ಅನುಕೂಲತೆ ಇದ್ದಿರುತ್ತೆ. ಆದರೆ ಈ ದಿನದ ಒಂದು ಕುಂಡಲಿಯ ವಿಚಾರ ಗಮನಿಸಿದಾಗ ಅಲ್ಲಿ ನಿಮಗೆ ಕೇವಲ 2 ಗ್ರಹಗಳಷ್ಟೇ ಸ್ವಲ್ಪ ಪೂರಕವಾಗಿ ಇರುವಂಥ ಒಂದು ಸೂಚನೆ ಕೊಡ್ತದೆ. ಉಳಿದ 6 ಗ್ರಹಗಳು ನಿಮಗೆ ವಿರುದ್ಧವಾದ ಸೂಚನೆಯನ್ನು ಕೊಡ್ತಾ ಇರ್ತವೆ. ಉದಾಹರಣೆಗೆ ರವಿ ಆಗಲಿ, ಚಂದ್ರನಾಗಲಿ, ಮಂಗಳನಾಗಲಿ, ಜೊತೆಗೆ ಶುಕ್ರನಾಗಲಿ ಅಥವಾ ಶನಿ ಮಹಾರಾಜರಾಗಲಿ, ಕೇತುವಾಗಲಿ ನಿಮಗೆ ಪೂರಕವಾಗಿಲ್ಲ, ವಿರುದ್ಧವಾಗಿದ್ದಾರೆ. ಕೇವಲ ರಾಹು ಮತ್ತು ಗುರುವಿನ ಅನುಗ್ರಹ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಬುಧನ ಅನುಗ್ರಹ ಇದ್ದರೂ ಸಹ ಬುಧನಿಗೆ ಈಗ ವಕ್ರಗತಿ ಪ್ರಾಪ್ತವಾಗಿದೆ. ಹಾಗಾಗಿ
ಅಲ್ಲಿ ಕೇವಲ 2 ಗ್ರಹಗಳಿಂದ ನಿಮಗೆ ನಿರಂತರ ಉತ್ತಮ ಫಲಗಳು ಈ ಒಂದು ಕುಂಡಲಿಯ ಕಾಲದಲ್ಲಿ ಸಿಗ್ತಾಯಿದೆ. ಉಳಿದ ಒಂದು 6 ಅಥವಾ 7 ಗ್ರಹಗಳ ವೈರುಧ್ಯ ನಿಮಗೆ ಎದುರಿಸುವಂತಹ ಬಗ್ಗೆ ಪ್ರಮೇಯ ಇರುವ ಕಾರಣ ಅಲ್ಲಿ ನಾನಾ ರೀತಿಯ ಖರ್ಚುಗಳು ಬರ್ತವೆ, ನಾನಾ ರೀತಿಯ ಅಪವಾದಗಳು ಬರ್ತವೆ, ಆರೋಗ್ಯ ಸಮಸ್ಯೆ ಬರ್ಬೋದು, ಹಣಕಾಸಿನ ಮುಗ್ಗಟ್ಟು ಬರ್ಬೋದು, ಸಾಲ ಮಾಡುವಂಥ ಪ್ರಮೇಯಗಳು ಬರ್ಬೋದು, ಅಥವಾ ನಿಮಗೆ ಬರಬೇಕಾದ ಹಣವು ದಿಢೀರಾಗಿ ಅದು ನಿಂತು ಹೋಗುವಂಥದ್ದು, ಅದು ಯಾವುದೇ ಒಂದು ಮುನ್ಸೂಚನೆಯಲ್ಲಿ ನಿಮಗೆ ಉದ್ಯೋಗದಲ್ಲಿ ಅಥವಾ ವೃತ್ತಿಯಲ್ಲಿ ತೊಡಕು ಬರುವಂಥದ್ದು, ಇದ್ದಂಥ ಕೆಲವರಿಗೆ ವೃತ್ತಿಯಲ್ಲಿ ಕೆಲವರಿಗೆ ಆಕಸ್ಮಿಕವಾಗಿ ನಷ್ಟಗಳು ಆಗುವಂಥದ್ದು, ಜೊತೆಗೆ ನೀವು ಯಾವುದೇ ಕೂಡಿಟ್ಟಂಥ ಅಥವಾ ಸೇವಿಂಗ್ ಮಾಡಿಟ್ಟ ಹಣವನ್ನು ಬೇರೆ ಆಕಸ್ಮಿಕ ಉದ್ದೇಶಗಳಿಗೆ ಖರ್ಚು ಮಾಡುವಂಥ ಪ್ರಮೇಯ ಇವೆಲ್ಲ ಬರ್ಬೋದಾಗಿದೆ. ಹಾಗಾಗಿ ಅವೆಲ್ಲ ಸ್ವಲ್ಪ ಗಮನದಲ್ಲಿಟ್ಕೊಳ್ಬೇಕು. ಇನ್ನು ವಿದೇಶ ಮೂಲ, ವಿದೇಶದಲ್ಲಿ ಉದ್ಯೋಗ, ವಿದೇಶದ ವಿದ್ಯೆ, ವಿದೇಶದ ಚಟುವಟಿಕೆಗಳಿಗೆ ಮಾಡೋರಿಗೆ ಉತ್ತಮ ಫಲ ಇದೆ. ಯಾರು ತಮ್ಮ ದೇಶ ಬಿಟ್ಟು ವಿದೇಶದಲ್ಲೆಲ್ಲ ನೆಲೆಸಿದ್ದಾರೋ ಅಥವಾ ವಿದೇಶದಲ್ಲಿ ವ್ಯಾಪಾರ ಉದ್ಯಮ ಮಾಡ್ತಾರೋ ಅಥವಾ ವಿದೇಶದಲ್ಲಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾರೋ ಅಂಥವರಿಗೆಲ್ಲ ಉತ್ತಮ ಫಲಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಅದರ ಹೊರತು ಸಾಮಾನ್ಯವಾಗಿ ಈ ಖರ್ಚು ವೆಚ್ಚಗಳು ಬರೋದಾಗಲಿ, ಅನಾರೋಗ್ಯ ಸಮಸ್ಯೆಗಳು, ವಿವಾದಗಳು ಬರುವಂಥದ್ದು, ಇದು ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಮಿಶ್ರ ಫಲವಾಗಿ ಈ ದಿನದ ಕುಂಡಲಿ ವಿಚಾರಕ್ಕೆ ಕಂಡುಬಂದಿದೆ. ಅದೆಲ್ಲ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ನಿವಾರಣೆ ಮಾಡ್ಕೋಬೇಕು. ಜೊತೆಗೆ ತಾಯಿಯ ಒಂದು ವಿಶೇಷವಾದ ಪ್ರಾರ್ಥನೆ, ಅರ್ಚನೆ ಇತ್ಯಾದಿಗಳು ಮಾಡೋದ್ರಿಂದ ನಿಮಗೆ ದೋಷ ನಿವಾರಣೆಗೆ ಉತ್ತಮ ಫಲ ಆಗುತ್ತೆ ಧನುರಾಶಿಯವರಿಗೆ. ಇನ್ನು ಗಮನಿಸುವಂಥದ್ದು ಮಕರ ರಾಶಿ. ಮಕರ ರಾಶಿಗೆ ಈ ದಿನದ ಕುಂಡಲಿ ಸ್ವಲ್ಪ ಒಂದು ಮಿಶ್ರ ಫಲಗಳ ಸೂಚಕವಾಗಿ ಬರ್ತಾಯಿದೆ. ಅಲ್ಲಿ ಹೆಚ್ಚಿನ ಶುಭ ಗ್ರಹಗಳು ನಿಮಗೆ ಬೆಂಬಲಗೊಳ್ಳುವುದಿಲ್ಲ. ಕೇವಲ ಅಲ್ಲಿ ಚಂದ್ರ ಮತ್ತು ಶನಿ ಮಹಾತ್ಮರಷ್ಟೇ ನಿಮಗೆ ಈ ದಿನದ ಮಟ್ಟಿಗೆ ಅಂದರೆ ಈ ದಿನದ ಕುಂಡಲಿ ವಿಚಾರ ಗಮನಿಸಿದಾಗ ಪೂರಕವಾಗಿ ಇದ್ದಾರೆ. ಹಾಗಾಗಿ ಇಲ್ಲಿ ಈ ದಿನಕುಂಡಲಿಯಲ್ಲಿ ನೀವು ಕೆಲವೊಂದು ವಿಚಾರದಲ್ಲಿ ಉತ್ತಮವಾದ ಆಯ್ಕೆಯನ್ನು ನೀವು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು ತಾಯಿಗೆ. ಅಲ್ಲಿ ಶುಕ್ರನ ಅನುಗ್ರಹ ನಿಮಗೆ ಈಗ ಸದ್ಯ ಮಟ್ಟಿಗೆ ಇರೋದಿಲ್ಲ. ಅಲ್ಲಿ ಮುಖ್ಯವಾಗಿ ಧನದ ವಿಚಾರ ಶುಕ್ರನಿಂದ ಚಿಂತನೆ ಆಗುತ್ತೆ. ಹಾಗಾಗಿ ಧನದ ವಿಚಾರವಾಗಿ ಚಿಂತನೆಗಳು ಬರೋದು, ಸಾಲ ಮಾಡುವಂಥ ಪ್ರಮೇಯ ಅಥವಾ ಮಾಡಿದ ಸಾಲ ನಿಮಗೆ ತಿರ್ಲಿಕ್ಕೆ ಕಷ್ಟ ಆಗುವಂಥ ಪ್ರಮೇಯಗಳು ಬರ್ಬೋದು. ಜೊತೆಗೆ ಶತ್ರು ಪೀಡೆಗಳು ಹೆಚ್ಚಳಾಗುವಂಥ ಸೂಚನೆಗಳು ಕಂಡು ಬರ್ತಾ ಇರ್ತವೆ. ಹಾಗಾಗಿ ಅಲ್ಲಿ ನಿಮಗೆ ಕೆಲವೊಂದು ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ಕೌಟುಂಬಿಕ ವಿವಾದ, ಸ್ತ್ರೀ ಪುರುಷರ ಮಧ್ಯೆ ವಿವಾದ, ಪತಿ ಪತ್ನಿಯರ ಮಧ್ಯೆ ವಿವಾದ, ಕಲಹಗಳು ಹೆಚ್ಚಳಾಗ್ಬೋದು. ಜೊತೆಗೆ ಅಶಾಂತಿಯ ವಾತಾವರಣ, ನಿಮ್ಮ ಮೇಲೆ ಅಪವಾದಗಳು ಬರುವಂಥದ್ದು, ಜೊತೆಗೆ ಪರಸ್ಪರರಲ್ಲಿ ಅನುಮಾನ ಅಥವಾ ಸಂಶಯಗಳು ಗಂಡ ಹೆಂಡತಿಯ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಅಥವಾ ಸೋದರ ಸೋದರಿಯರ ಮಧ್ಯೆ, ಅಥವಾ ಸಹೋದ್ಯೋಗಿಗಳ ಅಥವಾ ಮೇಲಾಧಿಕಾರಿಗಳ ಮೇಲೆ ನಿಮಗೆ ಪ್ರತಿಯೊಬ್ಬರ ಮೇಲೂ ಅನುಮಾನ ಬರುವಂಥ ಸಂಶಯಗಳು ಮೂಡುವಂಥ ಪ್ರವೃತ್ತಿಗೆ ಹೆಚ್ಚಳಾಗುತ್ತೆ. ಅಲ್ಲಿ ವಿಶೇಷವಾದ ಗ್ರಹ ಸಂಯೋಜನೆಗಳು ನಿಮಗೆ ಈಗ ಅಷ್ಟೊಂದು ಪೂರಕವಾಗಿಲ್ಲ. ಕೇವಲ 2 ಗ್ರಹಗಳು ನಿಮಗೆ ಅಲ್ಲಿ ಈ ದಿನದ ಕುಂಡಲಿಯಲ್ಲಿ ಸ್ವಲ್ಪ ಪೂರಕವಾಗಿರುವಂಥದ್ದು. ಶುಭ ಗ್ರಹಗಳು ಅಷ್ಟೊಂದು ನಿಮಗೆ ಕೈ ಹಿಡಿತಾ ಇಲ್ಲ. ಜೊತೆಗೆ ಪ್ರಮುಖವಾದ ಶುಕ್ರನು ಸಹ ಈಗ ವಿರುದ್ಧವಾದ 6ನೇ ಸ್ಥಾನ ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ ಇರುವ ಕಾರಣ ಅಲ್ಲಿ ಅನೇಕ ರೀತಿಯ ಖರ್ಚು ವೆಚ್ಚಗಳು, ದುಂದು ವೆಚ್ಚಗಳು ಹೆಚ್ಚಳಾಗುವಂಥದ್ದು, ಸಾಲ ಬಾಧೆಗಳು ಹೆಚ್ಚಳಾಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ನೀವು ತನುಮಾನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಈ ಒಂದು ಕುಂಡಲಿಯ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಆಕಸ್ಮಿಕ ಧನಲಾಭ ಆಗುವಂಥ ಯೋಗಗಳು ಸ್ವಲ್ಪ ಕಡಿಮೆ ವೀಕಾಗಿ ಅಂದರೆ ಸ್ವಲ್ಪ ದುರ್ಬಲವಾಗಿ ಇವೆ. ಜೊತೆಗೆ ನಿರಂತರವಾಗಿ ಬರಬೇಕಾದ ಹಣಕಾಸು ಅಲ್ಲಿ ಕಟ್ಟಾಗಿ ಬರ್ಬೋದಂದರೆ ಮಧ್ಯೆ ನಿಮಗೆ ಹಣಕಾಸಿನ ಮುಗ್ಗಟ್ಟು ಒಂದು ಸ್ವಲ್ಪ ಬರುತ್ತೆ, ಆಮೇಲೆ ಸ್ಟಾಪ್ ಆಗುತ್ತೆ, ಆಮೇಲೆ ಸ್ವಲ್ಪ ಬರುತ್ತೆ, ಆಮೇಲೆ ಖರ್ಚು ಬರುತ್ತೆ. ಹಾಗಾಗಿ ಹಣಕಾಸಿನ ಸ್ಟೇಬಿಲಿಟಿಗೆ ಸ್ವಲ್ಪ ತೊಂದರೆ ಬರ್ಬೋದಾಗಿದೆ. ಹಾಗಾಗಿ ಈ ವಿಚಾರದಲ್ಲಿ ಮಕರ ರಾಶಿಯವರು ಸ್ವಲ್ಪ ಹಣಕಾಸಿನ ಮುಗ್ಗಟ್ಟನ್ನು ಬರದಂತೆ ಎಚ್ಚರಿಕೆ ಗಮನಿಸಬೇಕು. ದುಂದು ವೆಚ್ಚ ದುರುಪಯೋಗ ಮಾಡಬಾರ್ದು. ಅತಿಯಾದ ಸಾಲ, ನಿಮ್ಮ ಮಿತಿಮೀರಿ ಸಾಲ ಮಾಡಲಿಕ್ಕೆ ಸಹ ಹೋಗುವಂಥದ್ದಲ್ಲ. ಹಾಗಾಗಿ ಈ ದಿನ ತಾಯಿಯನ್ನು ನೀವು ವಿಶೇಷವಾಗಿ ಬೇಡಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮಗೆ ಗೊತ್ತಿರುವಂತಹ ಸ್ತೋತ್ರನೋ ಸ್ತುತಿನೋ ಶ್ಲೋಕನೋ ಹೇಳ್ಕೊಂಡು ನೀವು ಅಮ್ಮರವರನ್ನು ಬೇಡಿದರೆ ಖಂಡಿತ ನಿಮ್ಮ ಯಾವುದೇ ಸಮಸ್ಯೆಗಳು ಬರದೆ ಮುಂದೆ ಎಲ್ಲ ಹಣಕಾಸಿನ, ಆರೋಗ್ಯದ ಹಾಗೂ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸ್ಥಿರತೆಗಳು ಬರಲಿ. ಈ ಮಕರ ರಾಶಿಗೆ ತಾಯಿಯ ಅನುಗ್ರಹದಿಂದ ಶುಭವಾಗಲಿ. ಮುಂದೆ ಕುಂಭರಾಶಿಗೆ ಈ ಒಂದು ದಿನದ ಕುಂಡಲಿ ಗಮನಿಸಿದಾಗ ವಿಶೇಷ ಶುಭಫಲಗಳ ಒಂದು ಸಾಧ್ಯತೆ ಇರುತ್ತೆ. ಅಲ್ಲಿ ಸಾಡೆ ಸಾತಿ ಇದ್ದರೂ ಸಹಿತ ನಿಮಗೆ ಅಲ್ಲಿ 2 ಶುಭ ಗ್ರಹಗಳ ವಿಶೇಷವಾದ ಕೃಪೆಯಲ್ಲಿ ಗುರು ಶುಕ್ರರು ನಿಮಗೆ ಈ ದಿನ ಪೂರಕವಾಗಿದ್ದಾರೆ. ಹಾಗೆ ಗುರು ಶುಕ್ರರ ವಿಶೇಷವಾದ ಪಂಚಮದ ಅನುಗ್ರಹ ಕಾರ್ಯಸಿದ್ಧಿಗೆ ಸಹ ಆಗುತ್ತೆ. ಇದೇ ಕಾಲದಲ್ಲಿ ಅಲ್ಲಿ ಗ್ರಹಾಧಿಪತಿಯಾದಂಥ ಸೂರ್ಯ ಭಗವಂತನ ಆಶೀರ್ವಾದ ನಿಮಗೆ ಇದೆ. ಸೂರ್ಯರು ನಿಮಗೆ ಈ ದಿನ ಪೂರಕವಾಗಿರುತ್ತೆ. ಹಾಗಾಗಿ ಪ್ರಬಲವಾದ 3 ಗ್ರಹಗಳ ಬೆಂಬಲ ಇರುವಂತಹ ಕಾರಣ ಶುಭ ಫಲಗಳನ್ನು ನೀವು ನಿರಂತರವಾಗಿ ಪಡೆಯಬಹುದಾಗಿದೆ. ವ್ಯಾಪಾರದಲ್ಲಿ, ಉದ್ಯಮದಲ್ಲಿ ಪ್ರಗತಿ, ಹಣಕಾಸಿನ ಅರಿವು ಉತ್ತಮ. ಯಾರಿಗೆ ದೀರ್ಘಕಾಲದಿಂದ ಬರಬೇಕಾದ ಹಣಕಾಸೆಲ್ಲ ಬರ್ಬೋದು. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ, ರಾಜಕೀಯ ಮೂಲ ಆಗಬೇಕಾದ ಕೆಲಸ ಕಾರ್ಯಗಳು ಆಗ್ಬೋದು. ಕೆಲವರಿಗೆ ಸರ್ಕಾರದ ಹುದ್ದೆ, ಉದ್ಯೋಗಗಳು ಸಿಗುವಂಥದ್ದು. ಜೊತೆಗೆ ರಾಜಕೀಯ ಮೂಲದಿಂದ ನಿಮಗೆ ಹಿಂದೆ ಏನಾದರೂ ನಿಮಗೆ ಪೆಂಡಿಂಗ್ ಇದ್ದ ಯಾವುದೇ ವಿಚಾರಗಳು, ದೊಡ್ಡ ಫೈಲ್ಗಳು ಅಥವಾ ದಾಖಲೆ ಪತ್ರಗಳು ಕೈ ಸೇರುವಂಥದ್ದು. ಕೌಟುಂಬಿಕವಾಗಿ ನಿಮಗೆ ಹೆಚ್ಚಿನವಾದ ಪ್ರಾಮುಖ್ಯತೆಗಳು ಬರುವಂಥದ್ದು. ಕೌಟುಂಬಿಕ ವಿವಾದಗಳು ಅಥವಾ ಆಸ್ತಿ ವಿವಾದಗಳು ಪರಿಹಾರ ಆಗುವಂಥದ್ದು. ಕೆಲವರಿಗೆ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಬರ್ಬೋದು. ಹೊಸ ಉದ್ಯೋಗದ ಆಯ್ಕೆ ಕೆಲವರಿಗೆ ಸಿಗ್ಬೋದು. ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳ ನಿಮಗೆ ಫಲಗಳು ಕಂಡು ಬಂದಿವೆ. ಏನು ಧರ್ಮ ಕಾರ್ಯ, ಯಾತ್ರೆ, ಪ್ರವಾಸ ಹೋಗುವಂಥ ಅವಕಾಶಗಳು ಕೆಲವು ಕುಂಭರಾಶಿಗೆ ಬರ್ಬೋದಾಗಿದೆ. ಹಾಗಾಗಿ ಈ ತನುಮನ ಧನದ ವಿಚಾರವಾಗಿ ನಿಮಗೆ ಈಗಿನ ಒಂದು ಗ್ರಹ ಕುಂಡಲಿ ಸ್ವಲ್ಪ ಪೂರಕವಾಗಿರುತ್ತೆ. ಇನ್ನು ನೀವು ಕೆಲವೊಮ್ಮೆ ಎಚ್ಚರಿಕೆ ಸಹ ಬೇಕಾಗುತ್ತೆ. ಕೆಲವೊಮ್ಮೆ ನಿಮಗೆ ಶತ್ರುಗಳ ಪೀಡೆ ಅಥವಾ ಕೆಲವೊಮ್ಮೆ ಗುಪ್ತ ಶತ್ರುಗಳ ಕಾಟ, ಇದಕ್ಕೆ ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ದುಂದು ವೆಚ್ಚ ಮಾಡುವಂಥ ಬುದ್ಧಿ ಅಥವಾ ದುಷ್ಟ ಮಿತ್ರರ ಸಾಹಸ ಮಾಡುವಂಥ ಬುದ್ಧಿ ಎಲ್ಲ ಬರ್ಬೋದು. ಹಾಗೆ ಅದನ್ನೆಲ್ಲ ಸ್ವಲ್ಪ ನೀವು ನಿವಾರಿಸಿಕೊಂಡು ಈ ದಿನ ಬರತಕ್ಕಂಥ ಉತ್ತಮ ಗ್ರಹಗಳ ಶುಭ ಫಲವನ್ನು ಪಡೆದುಕೊಳ್ಳಿ. ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ ಕುಂಭರಾಶಿಯವರು.
ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಈ ದಿನದ ಕುಂಡಲಿಯ ವಿಚಾರ ಗಮನಿಸಿದಾಗ ಅಲ್ಲಿ ಶುಕ್ರ ಅನುಗ್ರಹ ಇರುತ್ತೆ ನಿಮಗೆ. ಅಲ್ಲಿ ವಿಶೇಷವಾಗಿ ಕೇತುವಿನ ಬೆಂಬಲ ಸಹ ಇರುತ್ತೆ. ಶುಕ್ರ ಮತ್ತು ಕೇತುಗಳು ನಿಮಗೆ ನಿರಂತರವಾಗಿ ಪೂರಕವಾಗಿರುತ್ತದೆ. ಅದೇ ರೀತಿ ಚಂದ್ರನ ಬೆಂಬಲ ಸಹ ನಿಮಗೆ ಅಲ್ಲಿ ಲಾಭ ಸ್ಥಾನದಲ್ಲಿ ಇದ್ದಾನೆ. ಈ ದಿನ ಅಲ್ಲಿ ಲಾಭ ಸ್ಥಾನದಲ್ಲಿ ನಿಮಗಿರತಕ್ಕಂತಹ ಚಂದ್ರನು ವಿಶೇಷವಾದ ಶುಭಫಲವನ್ನು, ಲಾಭವನ್ನು, ಜಯವನ್ನು ಕೊಡ್ತಾನೆ. ಹಾಗಾಗಿ 3 ಶುಭ ಗ್ರಹಗಳ ನಿಮಗೆ ವಿಶೇಷದ ಬೆಂಬಲ ಇರುವ ಕಾರಣ ಈ ಹಣಕಾಸಿಗೆ ಸಂಬಂಧಪಟ್ಟು, ವ್ಯಾಪಾರ ಉದ್ಯಮಕ್ಕೆ ಸಂಬಂಧಪಟ್ಟು ಉತ್ತಮ ಫಲಗಳಿವೆ. ಆಕಸ್ಮಿಕ ಧನ ಲಾಭ ಅಥವಾ ಪವಾಡ ಸದೃಶವಾಗಿ ಯಾವುದೇ ಧನ ಬರೋದು, ಅಥವಾ ನೀವು ಏನೋ ನಿರೀಕ್ಷೆ ಮಾಡದಂತೆ ಅನಿರೀಕ್ಷಿತವಾಗಿ ನಿಮಗೆ ಹಣ ಕೈಗೆ ಬರುವಂತಾಗಲಿ, ಅಥವಾ ನಿಮ್ಮ ನಿರೀಕ್ಷೆ ಮೇಲೆ ನೀವು ನಿಮಗೆ 1 ಲಕ್ಷ ಬರುತ್ತೆ ಅಂದರೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಒಂದು ಲಾಭ ಬರೋದು, ಆ ರೀತಿಯೆಲ್ಲ ಆಗುತ್ತೆ. ಹಾಗಾಗಿ ಅನಿರೀಕ್ಷಿತ ಲಾಭಗಳು ಬರುವಂಥ ಯೋಜನೆ ಬರ್ತವೆ. ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಅಥವಾ ವಿದೇಶಕ್ಕೆ ಹೋಗುವಂಥ ಅವಕಾಶ, ಅಥವಾ ವಿದೇಶದಲ್ಲಿ ಉದ್ಯೋಗ ಸಿಗುವಂಥ ಅವಕಾಶ, ಅಥವಾ ವಿದೇಶದಲ್ಲಿ ವ್ಯಾಪಾರ ಉದ್ಯಮ ಮಾಡುವಂಥ ಅವಕಾಶ, ಈ ರೀತಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಕಂಡುಬರ್ತವೆ. ಕೌಟುಂಬಿಕವಾಗಿ ಸಹ ವಾತಾವರಣ ಉತ್ತಮ ಇರುತ್ತೆ. ಉದ್ಯಮ ವ್ಯಾಪಾರದಲ್ಲಿ ಒಂದು ಉತ್ತಮ ಫಲ ಇರುತ್ತೆ. ಜೊತೆಗೆ ನಿಮ್ಮ ಒಂದು ಪಿತ್ರಾರ್ಜಿತ ಆಸ್ತಿನೋ ಅಥವಾ ಹಿರಿಯರ ಆಸ್ತಿನೂ ಸಿಗುವಂಥದ್ದು, ತಾಯಿಯ ಕುಟುಂಬದ ಅಥವಾ ತಾಯಿಯ ಒಂದು ಕಡೆಯ ಸಂಬಂಧಿಕರಿಂದ ನಿಮಗೆ ಉತ್ತಮವಾದ ಕೊಡುಗೆಗಳು, ಉಡುಗೊರೆಗಳು ಬರುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥ ಅವಕಾಶ, ಈ ರೀತಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಸಾಡೆ ಸಾತಿಯ ಒಂದು ಪರಿಣಾಮದ ಮಧ್ಯನೂ ಸಹ ನಿಮಗೆ ಈ ದಿನದ ಒಂದು ಗ್ರಹ ಕುಂಡಲಿ ಆಶಾದಾಯಕವಾಗಿದೆ. ಕೆಲವೊಂದು ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಕೆಲವು ಕೆಲಸ ಕಾರ್ಯಗಳು ಬೇಗನೆ ಆಗ್ಬೋದು. ಭೂಮಿ ವಿವಾದ ಅಥವಾ ಭೂಮಿ ಮನೆ ಮಾರಾಟ ಅಥವಾ ಇನ್ನಿತರ ವಿಚಾರಗಳಲ್ಲಿ ಲಾಭ ಆದಾಯಗಳು ಹೆಚ್ಚಳವಾಗಿ ಬರ್ಬೋದಾಗಿದೆ. ಎಲ್ಲ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಜೊತೆಗೆ ನಿಮಗಿರತಕ್ಕಂಥ ಇತರ ಗ್ರಹಗಳ ದೋಷ ನಿವಾರಣೆಗೆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ತಾಯಿ ಅನುಗ್ರಹದಿಂದ ಶುಭವಾಗಲಿ. ಇಲ್ಲಿವರೆಗೆ ಶ್ರೀ ವರಮಹಾಲಕ್ಷ್ಮಿ ವ್ರತ ದಿನಾಚರಣೆಯ ಸಲುವಾಗಿ ಯಾವ್ಯಾವ ಗ್ರಹಗಳಿಗೆ ಒಂದು ಪೂರಕವಾಗಿರುವಂಥ ರಾಶಿಗಳಿಗೆ ಯಾವ ರೀತಿ ಸಹಾಯ ಮಾಡ್ತಾ ಇರ್ತವೆ, ಜೊತೆಗೆ ದಿನದ ಕುಂಡಲಿ ಅನುಸಾರವಾಗಿ ಏನೆಲ್ಲ ಫಲಗಳು ಅಪೇಕ್ಷೆ ಪಟ್ಟಿವೆ, ಕೆಲವೊಂದು ರಾಶಿಗೆ ಅತ್ಯುತ್ತಮ ಫಲಗಳು, ಮಧ್ಯಮ ಫಲಗಳು, ಕೆಲವೊಂದು ರಾಶಿಗೆ, ಇನ್ನು ಕೆಲವು ರಾಶಿಗೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿದ್ದರೂ ಯಾರು ಬರತಕ್ಕಂಥ ಮಿಶ್ರ, ಸಂಕಷ್ಟ, ಮಧ್ಯಮ ಫಲಗಳಿಂದ ವಿಚಲಿತರಾಗಬೇಕಲ್ಲ. ಇಂದು ಬಹಳ ಪವಿತ್ರವಾದ ದಿನ ಆಗಿರುತ್ತೆ. ಇಂದು ಮಾಡುವಂಥ ಪ್ರಾರ್ಥನೆ, ಪೂಜೆ, ಪುನಸ್ಕಾರ, ಅರ್ಚನೆ ಮತ್ತು ನೀವು ಮಾಡುವಂಥ ಬೇಡಿಕೆಗಳು ಖಂಡಿತ ಒಂದು ನಿಮಗೆ 100 ಪಟ್ಟು, 1000 ಪಟ್ಟು, 1,00,000 ಪಟ್ಟು ಉತ್ತಮ ಫಲವನ್ನು ಕೊಡುವಂಥ ಒಂದು ಅನುಕೂಲವಾದ ಉತ್ತಮ ದಿನ ಆಗಿದೆ. ಹಾಗಾಗಿ ತಾವೆಲ್ಲರೂ ಶ್ರದ್ಧೆ ಭಕ್ತಿಯಿಂದ ತಾಯಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ನಿಮಗೆ ಅನುಕೂಲ ಕಂಡಂಥ ರೀತಿಯಲ್ಲಿ ತಾಯಿಯ ಒಂದು ಪೂಜೆ ಪುನಸ್ಕಾರಗಳನ್ನು ಅಥವಾ ಧ್ಯಾನ ಭಕ್ತಿಗಳನ್ನು ಮಾಡಿಕೊಳ್ಳಿ. ಮುಂದೆಯೂ ಸಹ ಈ ವಾಹಿನಿಗೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ವರಮಹಾಲಕ್ಷ್ಮಿ ಅನುಗ್ರಹದಿಂದ ತಮಗೆಲ್ಲರಿಗೂ ಆಯುರಾರೋಗ್ಯ, ಶಕ್ತಿ, ಜಯ, ಲಾಭ, ಸಂಪತ್ತು, ಅಭಿವೃದ್ಧಿಗಳು ಸಿದ್ಧಿಯಾಗಲಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು. ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.